ನಮಸ್ಕಾರ. ವೆಲ್ಕಮ್ ಟು ಡೀಪ್ ಟಾಕ್ ವಿತ್ ದೀಪಿಕಾ. ಈ ವೇದಿಕೆ ನಮ್ಮ ಸುತ್ತಮುತ್ತಲಿನ ಪ್ರತಿಭೆಗಳ ಅನ್ವೇಷಣೆಗಾಗಿ ಮತ್ತು ಅವರ ಸಾಧನೆಯ ಹಾದಿಯನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಐ ಬಿಲೀವ್ ಎವ್ರಿವನ್ ಹ್ಯಾಸ್ ಅ ಸ್ಟೋರಿ ಆ್ಯಂಡ್ ದ್ಯಾಟ್ ಸ್ಟೋರಿ ವುಡ್ ಇನ್ಸ್ಪೈರ್ ಅಸ್ ಇನ್ ಆರ್ ಡೇ ಟು ಡೇ ಲೈಫ್. ಸೊ ಇವತ್ತು ನನ್ನ ವೇದಿಕೆಯಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ಎಂ ಬೈರೇಗೌಡರವರನ್ನು ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸೊ ಸರ್, ನೀವು ಗುರುಗಳಾಗಿ ಗೊತ್ತು, ನಿಮ್ಮ ಇನ್ನೂ ಅಷ್ಟು ರಂಗಗಳಲ್ಲಿ ನೀವು ಕೆಲಸ ಮಾಡಿರೋದು ಗೊತ್ತು. ಸೊ ನಿಮ್ಮ ಪರಿಚಯ ನೀವೇ ಮಾಡಿಕೊಡಿ ಸರ್. ನನ್ನ ಪರಿಚಯ ನಾನು ಮಾಡ್ಕೊಳ್ಳೋದಾದರೆ, ನಾನು ಡಾಕ್ಟರ್ ಎಂ ಬೈರೇಗೌಡ. ಹೆಸರು ಹೇಳಿದ್ದೀಯಮ್ಮ ನೀನು. ಬಾಲ್ಯ 25 ವರ್ಷ ನನ್ನ ಹಳ್ಳಿಲಿ ಕಳೆದೆ. ಬೇಕಾದಷ್ಟು ಜನ ಟೀಚರ್ಗಳು ನನಗೆ ಕೂಡ ಇನ್ಸ್ಪೈರ್ ಮಾಡಿದ್ದಾರೆ. ನಾನು ಈ ಕ್ಷೇತ್ರಕ್ಕೆ ಇಲ್ಲಿಗೆಲ್ಲ ಬರಲಿಕ್ಕೆ ಸಾಧ್ಯ ಆಗಿದೆ. ನನ್ನ 26ನೇ ವಯಸ್ಸಿಗೆ ಕೆಲಸ ಸಿಗುತ್ತೆ. ಖಜಾನೆ ಇಲಾಖೆ ನೌಕರನಾಗಿ ನಾನು ಸೇರ್ತೇನೆ. 18 ವರ್ಷಗಳ ಕಾಲ ಖಜಾನೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು, ಎಲ್ಲೋ ಒಂದು ಕಡೆ ನನಗೆ ಈ ಅಧ್ಯಾಪನದ ಕಡೆ ಒಲವಿರುತ್ತೆ. ಮೊದಲಿಂದನೂ ಅದಿರುತ್ತೆ. ಅದಕ್ಕೆ ಸರಿಯಾಗಿ ಕೋಲಾರ PG ಸೆಂಟ್ರಲ್ಲಿ ನಾನು 2 ವರ್ಷ ಕನ್ನಡ ಮೇಷ್ಟ್ರಾಗಿ ಕೆಲಸ ಮಾಡ್ತೀನಿ. ಅದಾದಮೇಲೆ ನಿಮ್ಮ ಕಾಲೇಜಿಗೆ ಬರ್ತೀನಿ, ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜ್ಗೆ. ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜಲ್ಲಿ ಕಾರಣಾಂತರಗಳಿಂದ ಒಂದೇ ವರ್ಷದಲ್ಲಿ ನಾನು ಬಿಟ್ಟು ಹೋಗ್ತೀನಿ. ಆನಂತರ 2 ವರ್ಷ ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಕನ್ನಡ ಪ್ರಾಧ್ಯಾಪಕನ ಕೆಲಸ ಮಾಡ್ತೀನಿ. ಯಾಕೋ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ರೀತಿಯ ಸರ್ಕಾರಿ ವ್ಯವಸ್ಥೆ ಒಳಗೆ ಒಂದು ಥರದ ತೊಡಕುಗಳು ಉಂಟಾದರೆ, ಈ ಖಾಸಗಿ ವಲಯಗಳಲ್ಲಿ ಇನ್ನೊಂದು ರೀತಿಯ ತೊಡಕುಗಳು. ನಾನೇ ಸ್ವತಃ ಏನಾದರೂ ಮಾಡಬೇಕು ಅಂಥೇಳಿ ಪಬ್ಲಿಕೇಶನ್ ಶುರು ಮಾಡ್ತೀನಿ. ಪಬ್ಲಿಕೇಶನ್ ಜೊತೆಗೇ ಈ ಅಧ್ಯಾಪನ ಯಾವತ್ತೂ ನನ್ನನ್ನು ಎಳಿತಿರುತ್ತೆ. ಸರ್ಕಾರಿ ಕಾಲೇಜು ಮಕ್ಕಳಿಗೆ ನಾನು ಪಾಠ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ವಿಜಯನಗರ ಡಿಗ್ರಿ ಕಾಲೇಜ್ಗೆ ಅತಿಥಿ ಉಪನ್ಯಾಸಕನಾಗಿ ನಾನು ಸೇರಿಕೊಳ್ತೀನಿ. ಅಲ್ಲಿ ಸುಮಾರು 14 ವರ್ಷಗಳ ಕಾಲ, ಸರಿಸುಮಾರು 14 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತೀನಿ. ಅದು ನನಗೆ ತುಂಬ ತೃಪ್ತಿಯನ್ನು ಕೊಡುತ್ತೆ. ಜೊತೆಗೆ ಯಾಕೆಂದರೆ ಬದುಕನ್ನು ನಡೆಸಬೇಕಲ್ಲ. ಸರ್ಕಾರ ಒಂದಿಷ್ಟು ಪೆನ್ಷನ್ ಕೊಡುತ್ತೆ, ಮನೆಯಲ್ಲಿ ಮಗಳ ಓದು, ಮನೆಯ ನಿರ್ವಹಣೆ ಎಲ್ಲವನ್ನು ಮಾಡಬೇಕಾದ್ರೆ ಪಬ್ಲಿಕೇಶನ್ಗೆ ಬರ್ತೀನಿ. ಸೊ ಸಂಕ್ಷಿಪ್ತವಾದ ನನ್ನ ಪರಿಚಯ ಇದು. ಪಬ್ಲಿಕೇಶನ್ಗೆ ಬಂದಾಗ, ಈ ಹಿಂದೆ ಖಜಾನೆ ಇಲಾಖೆಯಲ್ಲೇ ಇದ್ದಾಗ ನಾನು PhD ಮಾಡ್ತೀನಿ. ಈರುಳಿಗುರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗವನ್ನು ಸುಮಾರು 6 ವರ್ಷಗಳ ಕಾಲ ಡಾಕ್ಟರ್ MA ಜಯಚಂದ್ರ ಅಂಥೇಳಿ ನನ್ನ ಗೈಡು, ಅವರ ಮಾರ್ಗದರ್ಶನದಲ್ಲಿ ನಾನು ನನ್ನ PhDಯನ್ನು ಮುಗಿಸ್ತೀನಿ. ಮುಗಿಸಿದ ಮೇಲೆ ಪಬ್ಲಿಕೇಶನ್ ಜೊತೆಗೆ ಮಾಡ್ತಾಯಿರ್ತೀನಿ. ಮತ್ತು ಅದರ ಉಪ ಉತ್ಪನ್ನಗಳನ್ನ ನಾಟಕ ರೂಪಗಳಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಇಷ್ಟೆಲ್ಲದರ ನಡುವೆ ತುಂಬ ಖುಷಿ ಕೊಟ್ಟಿರೋ ವಿಚಾರ ಅಂತಂದರೆ, ನಾನು ವಿಜಯನಗರ ಪದವಿ ಕಾಲೇಜಲ್ಲಿ ಏನು ಅಧ್ಯಾಪಕನ ಕೆಲಸ ಮಾಡಿದೆ, ಅದು ತುಂಬಾ ಖುಷಿ ಕೊಟ್ಟಿರೋಂಥ ಸಂಗತಿ. ಸೊ ಅದಾದ ನಂತರ ಬೇರೆ ಇನ್ನೇನಾದರೂ ಮಾಡಬೇಕು ಅಂಥೇಳಿ, ಇದೆಲ್ಲದಕ್ಕೂ ಮೂಲ ಪ್ರೇರಣೆ ನನ್ನ ತಂದೆ KS ಮುದ್ದಪ್ಪನವರು. ಚಿಕ್ಕಮ್ಮ ಮತ್ತು KS ಮುದ್ದಪ್ಪ ನನ್ನ ತಂದೆ ತಾಯಿಗಳು. ಅವರು ರಾಮನಗರ ತಾಲೂಕು, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಆಗಿತ್ತು ಹಿಂದೆ. ಅದಕ್ಕೂ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು. ಸೊ ಅಲ್ಲಿ ನಾನು ಹುಟ್ಟಿದ್ದು. ಕೃಷ್ಣಾಪುರ ದೊಡ್ಡಿ ಅನ್ನೋದು ಒಂದು ಪುಟ್ಟ ಗ್ರಾಮ, ರಾಮನಗರದಿಂದ ಒಂದು 6 ಕಿಲೋಮೀಟ್ರು ದೂರದಲ್ಲಿದೆ. ಆ ಪುಟ್ಟ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದದ್ದು, ನನ್ನ ಪರಿಸರ ಇತ್ಯಾದಿಗಳೆಲ್ಲ ನನಗೆ ತುಂಬ ಪ್ರಭಾವ ಬೀರಿದೆ. ಅಲ್ಲಿ ಅರ್ಕಾವತಿ ನದಿ ಹರಿಯುತ್ತೆ. ಅರ್ಕಾವತಿ ನದಿಗೆ ಹೊಂದಿಕೊಂಡಂತೆ ಕೂನಗಲ್ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ದನ ಕರುಗಳನ್ನ ಕಾಯಕ್ಕೆ ಹೋಗ್ತಿದ್ದೆ ನಾನು. ಗೆಳೆಯರು ಇರ್ತಿದ್ರು. ಮರಕೋತಿ ಆಟಗಳು ಅಂದರೆ ಆ ಕಾಲದ ಎಲ್ಲ ಬಾಲ್ಯದ ಆಟಗಳನ್ನ. ಯಾಕೆಂದರೆ ನಾನು 2 ಶತಮಾನಗಳ ವ್ಯಕ್ತಿ. 20ನೇ ಶತಮಾನದ ಮಧ್ಯಭಾಗದಿಂದ 21ನೇ ಶತಮಾನದ ಆರಂಭದಲ್ಲಿ ನಾನಿದ್ದೇನೆ. ಹಾಗಾಗಿ 2 ಶತಮಾನಗಳ ವ್ಯಕ್ತಿ ನಾನಾಗಿರೋದ್ರಿಂದ ನನ್ನ 25 ವರ್ಷಗಳ ಊರಿನ ಅನುಭವ, ಶಿಕ್ಷಣದ ಜೊತೆಗೆ ಕಾಲೇಜು, ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಇವೆಲ್ಲದರ ಜೊತೆಗೆ ನನಗೆ ಹೆಚ್ಚು ಅವಕಾಶ ಮಾಡಿಕೊಟ್ಟಿರೋದು, ಕಲಿಕೆಯನ್ನು ಕೊಟ್ಟಿರುವಂಥದ್ದು ನನ್ನ ಅರ್ಕಾವತಿ ನದಿ ಮತ್ತು ಕೂನಗಲ್ ಬೆಟ್ಟ. ಸೊ ಬಹುಶಃ ಇದಿಷ್ಟು ಸಾಕು
ನನ್ನ ಪರಿಚಯ ನಾನೇ ಮಾಡ್ಕೊಳ್ಳೋದು ಅಂತ ನಂಗೆ ಅನಿಸುತ್ತೆ. ಅಂದರೆ ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು ಮತ್ತು ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಾ ಅಲ್ವಾ, ಸೊ ಆ ಚೈಲ್ಡ್ಹುಡ್ಡಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ? ಸೊ ನಿಜವಾಗಿ ಐಫರ್ ಅಂತ ಹೇಳ್ತೀವಲ್ಲ ನಾವು, ನಾನು ನನ್ನ ತಂದೆಗೆ 4ನೇ ಮಗ. ತುಂಬ ಐಫರೇ ನಾನು, ಅಂದರೆ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದೆ. ನನಗೆ 3-4ನೇ ವಯಸ್ಸು ಆಗ್ತಿದ್ದಂಗೆ ಅರಳು ಊರಿದಾಗ ಮಾತಾಡ್ತಿದ್ದೆ ಅಂತ ನನ್ನಮ್ಮ ನನ್ನಪ್ಪ ಇಬ್ಬರು ಹೇಳ್ತಾರೆ. ಮತ್ತು 3-4ನೇ ಕ್ಲಾಸಿಗೆ ಬಂದಾಗ ಕನ್ನಡವನ್ನು ತುಂಬ ಚೆನ್ನಾಗಿ ಓದ್ತಿದ್ದೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಎಷ್ಟು ಚೆನ್ನಾಗಿ ಓದ್ತಿದ್ದೆ ಅಂತ, ಬಟ್ ನನಗೆ ನೆನಪಿದೆ. ನನ್ನಪ್ಪ ನಾಟಕದ ಮೇಷ್ಟ್ರು, ಹಾರ್ಮೋನಿಯಂ ನಡೆಸ್ಕೊಂಡು ನಾಟಕ ಕಲಿಸ್ತಿದ್ರು. ನಾನು ಫ್ಲ್ಯಾಟ್ ಇಟ್ಕೊಂಡು ಅವ್ರ ಜೊತೇಲಿ ಹೋಗ್ತಿದ್ದೆ. ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಅಂತಂದರೆ, ಅಲ್ಲಿ ಬರುವ ಪಾತ್ರಧಾರಿಗಳು ಗೊತ್ತಲ್ಲ, ಹಳ್ಳಿಗಾಡಿನ ನಾಟಕಗಳನ್ನ ಕಲಿಸೋದು ಅಂತಂದರೆ ಎಲ್ಲರೂ ಕೂಡ ಅಕ್ಷರ ಜ್ಞಾನವನ್ನು ಪಡೆದವರಲ್ಲ. ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಿದ್ದೀನಿ. ಅಕ್ಷರ ಜ್ಞಾನವನ್ನು ಅಷ್ಟೇ ಪಡೆದವರಲ್ಲ, ಬೇರೆಲ್ಲ ಜ್ಞಾನ ಅವ್ರಿಗೆ ಇರುತ್ತೆ. ಸೊ ಅಕ್ಷರಗಳನ್ನ ಹೇಳ್ಕೊಡ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಅದು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂತ ಅಂದರೆ, ಪೌರಾಣಿಕ ನಾಟಕದ ಒಂದೊಂದು ಪಾತ್ರಗಳ ಅದೇ ಧ್ವನಿ, ಅದೇ ಗತ್ತು, ಅದೇ ಗೈರತ್ತು, ಇವುಗಳನ್ನ ನಾನು ಅಲ್ಲೇ ನನಗೆ ಗೊತ್ತಿಲ್ಲದಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಅದರ ಪರಿಣಾಮ ಏನಾಯಿತು ಅಂದರೆ, ನನ್ನ 8ನೇ ವಯಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ ನನಗೆ ಬಣ್ಣ ಹಚ್ಕೊಳ್ಳುವಂಥ ಅವಕಾಶ ಸಿಕ್ತು. ಒಂದು ಪುಟ್ಟ ಹೆಣ್ಣು ಮಗುವಿನ ಪಾತ್ರ, ಅಂದರೆ ಸಖಿ ಪಾತ್ರ ಅಂತ ಹೇಳ್ತೀವಿ ನಾವು ಅದನ್ನು. ಯಾರೋ ಒಂದು ಮುಖ್ಯ ಪಾತ್ರಧಾರಿ ಇರ್ತಾರೆ, ಮುಖ್ಯ ಪಾತ್ರಧಾರಿಯ ಹೆಣ್ಣು ಪಾತ್ರದ ಜೊತೆಗೆ ಸಖಿಯಾಗಿ ಹೋಗುವಂಥದ್ದು. ನನ್ನ 8ನೇ ವಯಸ್ಸಲ್ಲಿ ನಾನು ದಾನಶೂರ ಕರ್ಣ ನಾಟಕದಲ್ಲಿ ಸಖಿ ಪಾತ್ರ, ಸ್ವಯಂ ಪ್ರಭೆಯ ಜೊತೆಗೆ ಬರಬೇಕು. ಅಲ್ಲಿ ಒಂದು ಹಾಡು ಬರುತ್ತೆ, ಈಗಲೂ ಚೆನ್ನಾಗಿ ನೆನಪಿದೆ. ಸೊಗೈ ಪುದೇಂ ಸಖಿ ಸುಧಿನವಿದು ಮಲ್ಲಿಗೆ ಮಂಜುಳ ಮೋಹಮಯ ಅಂಥೇಳಿ. ಆ ಹಾಡಿನ ಜೊತೆಗೆ ನಮ್ಮ ಕೈ ಹಿಡ್ಕೊಂಡು ಅವಳು ಸುತ್ತ, ಆವಾಗ ಗಂಡಸರೇ ಹೆಣ್ಣಿನ ಪಾತ್ರ ಕೂಡ ಮಾಡ್ತಾಯಿದ್ದವರು. ಸ್ವಯಂ ಪ್ರಭೆ ಪಾತ್ರ ಮಾಡಿದವರು ಕೂಡ ಗಂಡಸರೇ. ಅವ್ರ ಜೊತೆಗೆ ನಮ್ಮನ್ನು ಹಿಡ್ಕೊಂಡು ಸುತ್ತಾಡಿಸಿ ಆಟ ಆಡಿಸ್ತಿದ್ರು. ಸೊ ಅಲ್ಲಿಂದ ಒಂದು ರೀತಿ ಒಳಗೆ ಅರ್ಥ ಆಗುತ್ತೆ ನಮ್ಮ ಬಾಲ್ಯ ಹೆಂಗಿತ್ತು ಅಂಥೇಳಿ. ಮತ್ತು ಸ್ನೇಹಿತರ ಜೊತೆಗೆಲ್ಲ ಇರ್ತಿದ್ವಿ, ಎಲ್ಲ ರೀತಿಯ ಆಟಗಳನ್ನೂ ಆಡ್ತಿದ್ವಿ. ನಾವು ಆಟದಲ್ಲೂ ಹಿಂದಿರಲಿಲ್ಲ, ಪಾಠದಲ್ಲೂ ಮುಂದಿರಲಿಲ್ಲ, ಹಿಂದಿರಲಿಲ್ಲ. ಎರಡರಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಹೋಗ್ತಾಯಿದ್ವಿ. ಮತ್ತು ನನಗೆ ಮುಖ್ಯವಾಗಿ ಇಲ್ಲಿನ ಪರಿಸರ ತುಂಬ ನನಗೆ ಪ್ರಭಾವ ಬೀರಿದೆ. ನಾನು ಆಗಲೇ ಹೇಳಿದ್ನಲ್ಲ, ಅರ್ಕಾವತಿ ನದಿ ಅದು ನನಗೆ ಒಂದು ರೀತಿಯ ಪಾಠಶಾಲೆ. ನಂದು ಸ್ಕೂಲು ಪಾಠಶಾಲೆ ಆದರೆ ನನ್ನ ಅರ್ಕಾವತಿ ನದಿ ನನಗೆ ದೊಡ್ಡ ಪಾಠಶಾಲೆ. ಅದರ ಜೊತೆಗೆ ಬೆಟ್ಟ, ಕೂನ್ಗಲ್ ಬೆಟ್ಟ, ಅಲ್ಲೇ ಮೂಲೆಗಳನ್ನು ಕೂಡ ಇವತ್ತಿಗೂ ನಾನು ಹೇಳ್ತೀನಿ. ಯಾಕೆಂದರೆ ಅಷ್ಟೊಂದು ಗಾಢವಾದ ಸಂಬಂಧ ಅರ್ಕಾವತಿ ನದಿ ಮತ್ತು ಕೂನ್ಗಲ್ ಬೆಟ್ಟಕ್ಕೆ. ಸೊ ಹೀಗಾಗಿ ಒಂದು ರೀತಿಯ ಚಲನಶೀಲತೆ, ಅಪಾಪೋಲಿ ಥರ ತಿರುಗ್ತಾನೆ ಅಂತ ಅನ್ನೋ ಮಾತುಗಳಿರ್ತಿತ್ತು. ಆದರೆ ನಮ್ಮೊಳಗೆ ಏನೋ ನಡೀತಾ ಇದೆ ಅಂತ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತಿತ್ತು. ಅವಾಗ ಗೊತ್ತಿಲ್ಲ ಅದು ಏನು ಆಗ್ತಾಯಿದೆ ಅಂತೇಳಿ, ಅರ್ಥ ಮಾಡ್ಕೊಳ್ಳಾರ್ದಂಥ ವಯಸ್ಸದು. ಸೊ ಇನ್ನೇನು ಹೇಳೋಕ್ಕಾಗತ್ತೆ ಸರ್? ಅಂದರೆ ಇವಾಗ ನೀವು ಸ್ಕೂಲ್ ಬಗ್ಗೆ ಹೇಳ್ತಿದ್ದೀರಾ, ಆಮೇಲೆ ನೀವು ಜಾಸ್ತಿ ಹೊರಗಡೆನೂ ಆಟ ಆಡಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ. ಅಂದರೆ ನಾನು ಈಗಿರೋ ಮಕ್ಕಳದು ಕನೆಕ್ಟ್ ಮಾಡಿ ಹೇಳ್ತಿದ್ದೀನಿ. ತುಂಬ ಸ್ಕೂಲಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಲ್ಲ ಸ್ಕೂಲಲ್ಲೇ ನಡೆದೋಗ್ಬಿಡುತ್ತೆ, ಬುಕ್ಕಲ್ಲೇ ಎಲ್ಲ ಮುಗ್ದೋಗುತ್ತೆ. ಈಚೆ ಕಡಿಮೆ ಮಕ್ಳು ಇರ್ಬೋದು. ಆಮೇಲೆ ಇವಾಗ ಮೊಬೈಲ್ ಜನ್ರೇಷನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸ್ಕೂಲಿಂದ ಬರ್ತಾರೆ, ಬ್ಯಾಗ್ ಇಡ್ತಾರೆ. ಅಂದರೆ ನಾನು ನನ್ನ ಮಗನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀನಿ, ಜನ್ರಿಕಾಗಿ ಹೇಳ್ತಿಲ್ಲ. ತುಂಬ ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದಾಗಲೂ ನನಗದು ಅರ್ಥ ಆಗಿದೆ. ಸ್ಕೂಲಿಂದ ಬರ್ತಾರೆ, ಅವ್ರದ್ದೊಂದು ರೊಟೀನ್ ಇರುತ್ತೆ, ಬುಕ್ ತೊಗೊಂಡು ಓದ್ತಾರೆ, ಒಂದು ಆಟ ಆಡೋದು ತುಂಬ ಕಮ್ಮಿ. ಈಚೆ ಹೋಗಿ ಫೋನ್ ಇಟ್ಕೊಳ್ತಾರೆ ಅಥವಾ ಇನ್ನೇನೋ ಟಿ ವಿ ಮುಂದೆ ಕೂತ್ಕೊಳ್ತಾರೆ. ಅವ್ರಿಗೀಗ AI ಕಾರ್ಟೂನ್ಸೇ ರಿಯಾಲಿಟಿ ಆಗಿಬಿಟ್ಟಿದೆ. ಸೊ ಎಷ್ಟು ಇಂಪಾರ್ಟೆಂಟ್, ಇವಾಗ ನೀವು ಹೇಳಿದ ಥರ ಬೆಟ್ಟ ಗುಡ್ಡ ಮಧ್ಯ ಇದ್ರಿ, ಇವಾಗ ನಿಮ್ಗೆ ಅದು ಲೈಫ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ. ಸೊ ಅದು ಈಗಿನ ಏನು ಅಳವಡಿಸ್ಕೋಬೇಕು ಈಗಿರೋ ಮಕ್ಕಳಾಗಲಿ, ಅಥವಾ ಪೇರೆಂಟ್ಸ್ ಹೆಂಗೆ ಅವ್ರನ್ನ ಬಿಡ್ಬೇಕು, ಈಚೆ ಹೋಗೋಕ್ಕೆ ಬಿಡಲ್ಲ, ಮಣ್ಣು ಮುಟ್ಟಕ್ಕೆ ಬಿಡಲ್ಲ, ನೀರಲ್ಲಿ ತಣ್ಣಗಿರೋ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡಲ್ಲ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫ್ಯೂಚರಲ್ಲಿ. ಇದೆಲ್ಲ ಹೆಂಗೆ ಮಕ್ಕಳನ್ನ, ಅಂದರೆ ಒಂದಷ್ಟು ನಿಮ್ಮ ಕಡೆಯಿಂದ ಹೇಳಿ ಸರ್, ನಿಮ್ಮ ಬಾಲ್ಯದಿಂದ ಏನು ತಗೊಂಡು ನಾವು ಈಗಲೂ ಅದನ್ನು ಅಳವಡಿಸ್ಕೋಬೇಕು ಅನ್ನೋದು. ಈಗ ಒಂದು ಗಾದೆ ಮಾತು ಹೇಳ್ತಾರಮ್ಮ, ಬೀದಿ ಮಕ್ಕಳು ಬೆಳೆದೋ ಕೋಣೆ ಮಕ್ಕಳು ಕೊಳತೋ ಅಂತ ಹೇಳ್ತಾರೆ. ಮಣ್ಣು ಅನ್ನೋದು ನಮ್ಮ ಅಸ್ಮಿತೆ. ಮಕ್ಕಳು ಮಣ್ಣಲ್ಲಿ ಆಡೋವಾಗಲೇ ಅವರ ಯೋಗ್ಯತೆ ಏನು, ಮುಂದೆ ಏನಾಗ್ಬೋದು ಅಂತ ಅನ್ನೋದನ್ನು ಡಿಸೈಡ್ ಮಾಡ್ಬೋದು.
ಇವತ್ತೇನಾಗಿದೆ, ಪಟ್ಟಣ, ಅದರಲ್ಲೂ ನೀವು ಪಟ್ಟಣವನ್ನು ದೃಷ್ಟಿಲಿಟ್ಕೊಂಡು ಅಥವಾ ನೀವು ಬೆಳೀತಾ ಇರೋ ವಾತಾವರಣವನ್ನು ದೃಷ್ಟಿಲಿಟ್ಕೊಂಡು, ನೀವಿರೋ ಜಾಗವನ್ನು ದೃಷ್ಟಿಲಿಟ್ಕೊಂಡು ಮಾತಾಡ್ತಿದ್ದೀರಿ. ಆದರೆ ಇವತ್ತಿಗೂ ಹಳ್ಳಿಗಾಡಿನ ಮಕ್ಕಳು ಆ ಮಣ್ಣಿನ ಜೊತೆ ಒಳಗೇ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಸುತ್ತಮುತ್ತ ಏನಿದೆ, ಈಗ ಎಂಥದ್ದು ಬೇಡ, ಮನೆಯಿಂದ ಆಚೆ ಕೂಡ ನಿಮ್ಮ ಕಾರಿಡಾರಲ್ಲಿ ಬಿಡೋಕೆ ಕೂಡ ನೀವು ಯೋಚನೆ ಮಾಡ್ತೀರಿ ಮಕ್ಕಳನ್ನ. ಅದಲ್ಲ, ಒಂದು ಹಂತಕ್ಕೆ ಬಂದಮೇಲೆ ಯಾವುದು ಅಪಾಯ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ ಅಂತೂ ಇನ್ನೂ ಫಾಸ್ಟಾಗಿದ್ದಾರೆ. ಬಟ್ ನಮ್ಮ ಓಡಾಟವನ್ನು, ನಮ್ಮ ಅನುಭವಗಳನ್ನು, ನಮ್ಮ ಧೈರ್ಯವನ್ನು, ನಮ್ಮ ಸಾಹಸವನ್ನು ಇಂದಿನ ಮಕ್ಕಳು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಸ್ಕಿಲ್ ಇರ್ಬೋದು, ನಮಗಿಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಅವರು ಈಗ ಮೊಬೈಲ್ ಕೊಟ್ಟರೆ ನಾನು ಆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. 3 ವರ್ಷದ ಮಗು ಕೊಟ್ಟರೆ ನೀವು ಎಂಥಾದರೂ ಪಾಸ್ವರ್ಡ್ ಕೊಟ್ಟಿಟ್ಟಿರಿ, ಓಪನ್ ಮಾಡೋವಂಥ ಶಕ್ತಿಯನ್ನು ಅದು ಪಡ್ಕೊಂಡಿದೆ. ಅಂದರೆ ಬೇರೆ ಬೇರೆ ನೆಲೆಯೊಳಗೆ ಅದರ ಬುದ್ಧಿವಂತಿಕೆ ಬಗ್ಗೆ ನಾನು ಮಾತಾಡಲ್ಲ. ಆದರೆ ನೆಲದ ಜೊತೆಗೆ ಸಂಬಂಧ ಬೇಕು ಅಂತಂದರೆ ಮಕ್ಕಳು ಮಣ್ಣಲ್ಲಿ ಆಡಬೇಕು, ಕುಣಿಬೇಕು, ನೆಗಿಬೇಕು, ಮಕ್ಕಳನ್ನು ಫ್ರೀಯಾಗಿ ಬಿಡಬೇಕು. ಅವಕ್ಕೇನೋ ಅಪಾಯ ಏನಾದರೂ ಆಗ್ತಾಯಿದೆ ಅಂತೇಳಿ ನಾವು ಕಣ್ಗಾವಲಿಡಬೇಕೆ ಹೊರತಾಗಿ ಕೋರ್ಟ್ ಮಾರ್ಷಲ್ ಮಾಡಬಾರ್ದು. ಎಷ್ಟು ಸಾಧ್ಯ ಅಷ್ಟು ಮಕ್ಕಳನ್ನು ಫ್ರೀಯಾಗಿ ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು. ಗೊತ್ತಿಲ್ಲ, ಇವತ್ತು ಶಿಕ್ಷಣ ವ್ಯವಸ್ಥೆನೇ ಅಧ್ವಾನ ಆಗಿದೆ. ನಮಗೆಲ್ಲ ಇದ್ದಿದ್ದೆ ನಮ್ಮ ಎಷ್ಟು 4ನೇ ಕ್ಲಾಸ್ ಬರೋವರೆಗೆ ನಾವು ನೋಟ್ಬುಕ್ ನೋಡಿಲ್ಲ, ಸ್ಲೇಟಲ್ಲಿ ನಾವು ಬರ್ಕೊಂಡು ಹೋಗ್ತಿದ್ವಿ. ಸ್ಲೇಟು ಬಳಪ ಬಿಟ್ರೆ, ಸ್ಲೇಟು ಬಳಪ, ಚಾಕ್ ಪೀಸ್ ಅಲ್ಲ, ಬಳಪ, ಸೋಪಿನ ಬಳಪ ಅಂತ ಬರೋದು. ಅದನ್ನು ಕೆಡಿಸೋಕೆ ಅಂತೇಳಿ ನಾವೇನು ಮಾಡಿದ್ವಿ, ತೊಂಡೆ ಸೊಪ್ಪು ಅಂತ ಬರೋದು. ಆ ತೊಂಡೆ ಸೊಪ್ಪಿನ ರಸ ಹಾಕ್ಬಿಟ್ಟು ಸ್ಲೇಟನ್ನು ಒರೆಸ್ತಾ ಇದ್ವಿ ನಾವು. ಆ ಸ್ಲೇಟ್ ಒರೆಸಿದ್ರೆ ತುಂಬ ಒಂಥರ ಶೈನಿಂಗ್ ಬರ್ತಿತ್ತು. ಅದ್ರ ಮೇಲೆ ಬರೆದ್ರೆ ಅಕ್ಷರಗಳು ಎದ್ದೆದ್ದು ಕಾಣ್ತಾ ಇತ್ತು. ಆಮೇಲೆ ಮಳೆಗಿಳೆ ಬಂತು ಅಂತ ಅಂದರೆ ಹೊಟ್ಟೆ ಒಳಗೆ ಮುಚ್ಕೊಂಡು ಹೋಗ್ತಿದ್ವಿ ನಾವು, ಬಟ್ಟೆ ಒಳಗೆ ಸೇರಿಸ್ಕೊಂಡು ಆ ಸ್ಲೇಟ್ನ ಮುಚ್ಕೊಂಡು ಹೋಗ್ತಿದ್ವಿ. ಯಾಕೆಂದರೆ ಹೋಮ್ವರ್ಕ್ ಕೊಡ್ತಿದ್ರು ನಮಗೆ. ಆ ಹೋಮ್ವರ್ಕ್ನ ಮಾಡ್ಬೇಕಂತಂದರೆ ಹಾಗೆ ತಗೊಂಡು ಹೋಗ್ತಿದ್ವಿ. ಸೊ ಇವತ್ತಿನ ಮಕ್ಕಳಿಗೆ ಈ ಕಲ್ಪನೆ ಕೂಡ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಹಂಗೆ ಆಗಿದೆ. ಅದರಲ್ಲೂ ಈ ಪ್ರೈವೇಟೈಸೇಷನ್ ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದೆ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ, ನನ್ನ ಮಗಳನ್ನು ಗಮನದಲ್ಲಿಟ್ಕೊಂಡು ಹೇಳ್ತೀನಿ ನಾನು, ಪೇರೆಂಟ್ಸ್ಗೆ ಕೆಲಸ ಜಾಸ್ತಿ ಆಗಿದೆ. ಉದಾಹರಣೆ, ಪಾಪ ಇನ್ನೂ LKG UKG ಇರ್ತಾವೆ ಮಕ್ಕಳು, ಎಂಥಂಥದ್ದು ಸ್ಟಿಕ್ಕರ್ಗಳನ್ನೆಲ್ಲ ಇದನ್ನು ಅಂಟಿಸ್ಕೊಂಬ ಅಂತ ಹೇಳ್ತಾರೆ. ಮಕ್ಕಳು ನಿಜವಾಗ್ಲೂ ಅಂಟಿಸಲ್ಲ. ಯಾಕೆಂದರೆ ನನ್ನ ಮಗಳಿಗೆ 7-8 ವರ್ಷ ತುಂಬುವವರೆಗೆ ನಾನು ಪೇಸ್ಟ್ ಮಾಡಿಕೊಟ್ಟಿದ್ದೀನಿ. ನನಗಿರೋ ಕೆಲಸದ ಜೊತೆಗೆ ಈ ಕೆಲಸನೂ ಹಚ್ಚಿ ಕಳಿಸ್ತಾರೆ. ಸೊ ಹೀಗಾಗಿ ಇವತ್ತಿಗೂ ಅವತ್ತಿಗೂ ಕಂಪೇರ್ ಮಾಡಿಕೊಂಡ್ರೆ ತೀರಾ ಅಜಗಜಾಂತರ ಇದೆ. ಮೇ ಬಿ ಸವಲತ್ತುಗಳು ಜಾಸ್ತಿ ಆಗಿರ್ಬೋದು. ಆ ಸವಲತ್ತುಗಳ ದೃಷ್ಟಿಯಿಂದ ನೋಡೋದಾದರೆ ಅದು ನಗಣ್ಯ. ಮನುಷ್ಯನಿಗೆ ಮನುಷ್ಯತ್ವನ ನಾಶ ಮಾಡ್ತಾ ಇದ್ದಾರೆ. ಕಲಿಕೆನಲ್ಲಿ ಏನೂ ಕೊಡ್ತಾ ಇಲ್ಲ. ಒಂಥರ ಸಂಗತಿ. ಕಲಿತಿದ್ದಾವೆ ಮಕ್ಕಳು ಕಲಿಯೋದ್ರಲ್ಲಿ. ಈಗ ನಮ್ಮ ಕಾಲಕ್ಕೆ ಹೇಳ್ತಿದ್ರು, ಮಕ್ಕಳು ಕಣ್ಣು ಬಿಡೋಕ್ಕೆ ವಾರ ಬೇಕು ಅಂಥೇಳಿ. ಇವತ್ತು ಹಾಗಿಲ್ಲ, ಕೆಲವು ಗಂಟೆಗಳಲ್ಲೇ ಮಕ್ಕಳು ಕಣ್ಣು ಬಿಟ್ಟು ನೋಡ್ತವೆ. ಸೊ ನಡಿಗೆ ಕಲಿಬೇಕಾದ್ರೆ ಇಷ್ಟು ದಿವಸ ಇಷ್ಟು ವರ್ಷ ಇರಬೇಕು ಅಂತಿತ್ತು, ಇಲ್ಲ, ಈಗ ಅದು ಕೂಡ ಫಾಸ್ಟ್ ಆಗಿದೆ. ಸೊ ಏನೂ ಬೇಡ, ಹೆಣ್ಣುಮಕ್ಕಳ ವಿಚಾರ ತಗೊಳ್ಳಿ, 12-13 ವರ್ಷಕ್ಕೆಲ್ಲ ತಾವು ಏನು ಹೇಳ್ತೀವಿ ನಾವು, ಋತುಮತಿಯರಾಗ್ತಾ ಇದ್ದಾರೆ. ಇದನ್ನೆಲ್ಲ ನಾವೇನು ಅಂದ್ಕೊಳ್ಳೋದು, ಇಲ್ಲಿ ಆಹಾರದ ವ್ಯತ್ಯಾಸ ಆಗಿದೆ. ನಾವು ಬಳಸ್ತಾ ಇರೋಂಥ ಆಹಾರದ ವ್ಯತ್ಯಾಸ. 80ರ ದಶಕದ ಹಿಂದೆ ಗ್ರೀನ್ ರೆವಲ್ಯೂಷನ್ ಆಗಿರಲಿಲ್ಲ. ಆ ಗ್ರೀನ್ ರೆವಲ್ಯೂಷನ್ನ ಪರಿಣಾಮ ಏನಾಯಿತು ಅಂತಂದರೆ, ಹೊಟ್ಟೆ ತುಂಬ ಅನ್ನ ಸಿಗುತ್ತೆ, ಎಲ್ಲಿ ನೋಡಿದ್ರಲ್ಲಿ ಸಿಗುತ್ತೆ, ವೇಸ್ಟ್ ಮಾಡೋಷ್ಟು ಸಿಗುತ್ತೆ. ಆದರೆ ನಮ್ಮ ಕಾಲಕ್ಕೆ ಏನಾಗಿತ್ತು, ಅನ್ನ ಅನ್ನೋದ್ರ ಶಬ್ದವೇ ಗೊತ್ತಿರಲಿಲ್ಲ. ನಾವೆಲ್ಲ ಮುದ್ದೆ ತಿಂದು ಬೆಳೆದವರು. ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳೋರು, ಮಗ ಮುದ್ದೆ ತಿಂತು ಕರ ಹೊರೆ ತಿಂತು ಅಂಥೇಳಿ. ನಾವು ಮುದ್ದೆ ತಿಂದು ಬೆಳೆದವರು. ಅನ್ನ ಬೇಕು ಅಂತಂದರೆ ಇಲ್ಲ, ಸಿಗ್ತಾ ಇರಲಿಲ್ಲ. ಪಂಕ್ತಿಗಳಲ್ಲಿ ಯಾವುದೋ ಈಗ ಮದುವೆ ನಡೆಯುತ್ತೆ, ತಿಥಿ ನಡೆಯುತ್ತೆ, ಊರಲ್ಲೇನೋ ಉತ್ಸವ ನಡೆಯುತ್ತೆ, ಬಂದು ಊರಿನ ಹಿರಿಯ ಅಥವಾ ಮನೆ ಯಜಮಾನ ಕೈ ಮುಗಿದು ಎಲ್ಲ ಜನರ ಸಭೆ ಕೈ ಮುಗಿತೀನರಪ್ಪ, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ. ಈ ಪರಿಸ್ಥಿತಿ ನಮಗಿತ್ತು. ಆದರೆ ಇವತ್ತಿನ ಮಕ್ಕಳಿಗೆ ಅದಿದೆಯಾ? ಅದಿಲ್ಲ. ಎಲ್ಲವೂ ಸಿಗ್ತಾ ಇದೆ, ಎಲ್ಲವೂ ರೆಡಿಮೇಡು. ಆಯಿತಾ? ಅದರ ಆಚೆಗೆ ತಿನ್ನೋ ಆಹಾರದ ಮುಖಾಂತರ ಅವರ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಪಿಜ್ಜಾ, ಬರ್ಗರು, ಆಳು ಮೂಳು ಅಧ್ವಾನ, ಈ ಐಸ್ ಕ್ರೀಮ್ಗಳು ಏನೇನೋ ಬರ್ತಾ ಇದ್ದಾವೆ. ಅವೆಲ್ಲವೂ ಕೂಡ ನಮ್ಮ ದೇಹನ ಕುಗ್ಸೋದಿಲ್ಲ, ದಪ್ಪ ಮಾಡುತ್ತೆ, ಆದರೆ ಶಕ್ತಿಯನ್ನು ಕಳೆದಾಕತ್ತೆ. ನಮಗೆ ಸಿಗ್ತಾ ಇದ್ದಂಥ ನ್ಯೂಟ್ರಿಷಿಯಸ್ ಫುಡ್ಡು, ನಾವು ರಾಗಿ ಮುದ್ದೆ, ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ, ಆಮೇಲೆ ಮಡಿಕೆಗಳನ್ನ ಬಳಸ್ತಾ ಇದ್ವಿ ನಾವು.
ಅವೆಲ್ಲನೂ ಈಗಲೂ ಬಳಸಿ ಅಂತ ಹೇಳಲ್ಲ, ಬದಲಾವಣೆ ಸಹಜ, ಆಧುನಿಕತೆಗೆ ತಕ್ಕಾಗ ನಾವು ಬದುಕಬೇಕಾಗತ್ತೆ. ಆದರೆ ಎಷ್ಟರ ಮಟ್ಟಿಗೆ ಅವು ನಮಗೆ ಸಹಕಾರಿ ಆಗ್ತಾ ಇದ್ದಾವೆ. ಕರ್ಸಿಕ್ಕು ಅಂತ ಹೇಳ್ತಿದ್ವಿ ನಾವು ಮನೆಯಲ್ಲಿ. ಬೆಳಿಗ್ಗೆ ಹೊತ್ತು ನಿನ್ನೆ ಮೊನ್ನೆ ಮಾಡಿದ ಮುದ್ದೆ ಆ ಪಾತ್ರೆ ಒಳಗೆ, ಮಡಿಕೆ ಒಳಗೆ ಈ ಹಿಟ್ಟಿನ ಉಳಿದ ಭಾಗ ಇರುತ್ತಲ್ಲ, ರಾಗಿ ಹಿಟ್ಟಿನ ಉಳಿದ ಭಾಗ ಇರುತ್ತಲ್ಲ, ಬೆಂದು ಕಚ್ಕೋತಿದ್ದದ್ದು ನಾವು ಎಬ್ತಿದ್ವಿ. ಅದನ್ನು ಕರ್ಸಿಕ್ಕು ಅಂತ ಕರಿತೀವಿ ನಾವು. ಕರ್ಸಿಕ್ ನಾವು ಒಲೆ ಮೇಲೆ ಹೆಂಚಿನ ಮೇಲೆ ಹಾಕಿ, ಅಮ್ಮ ಅಲ್ಲಿ ಮಜ್ಜಿಗೆ ಕಡಿತಿರೋರು, ಮಜ್ಜಿಗೆ ಕಡಿಯುವಾಗ ಬೆಣ್ಣೆ, ಆ ಬೆಣ್ಣೆ, ಆಮೇಲೆ ಗೊಡ್ಗಾರ ಅಂತ ಮಾಡೋರು ನಾವು, ಉಪ್ಪೆಸರು ಅಂತೇಳಿ ನಮ್ಮಲ್ಲಿ, ಆ ಉಪ್ಪೆಸರಲ್ಲಿ ಗೊಡ್ಗಾರ ಅಂತ ಮಾಡೋರು. ಖಾರಕ್ಕೆ ಏನೇನು ಹಾಕ್ತಾರೆ ಕೇಳಿ, ಆ ಪದಾರ್ಥಗಳೇ ಹಂಗಿರ್ತವೆ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸು, ಮೆಣಸೆಕಾಯಿ, ಒಂದು ಪೀಸ್ ಕೊಬ್ಬರಿ, ಇಲ್ಲಾಂದ್ರೆ ಕಡಲೆ, ಇದನ್ನೇನಾದರೂ ಹಾಕಿ ಒಂದು ಚೂರು ನೀರು ಹಾಕ್ತಂಗೆ ಹಸೆಕಲ್ ಮೇಲೆ ಅರಿತಿದ್ರು. ಹಸೆಕಲ್ ಅನ್ನೋ ಶಬ್ದ ಗೊತ್ತಿಲ್ಲ ಜನಕ್ಕೆ. ಹಸೆಕಲ್ ಮೇಲೆ ಅರ್ದ್ಬಿಟ್ಟು ಕರೆಕ್ಟಕ್ಕೆ ಹಾಕಿಟ್ಬಿಟ್ರೆ ವಾರಗಟ್ಲೆ ಇರ್ತಿತ್ತು. ಯಾಕೆಂದ್ರೆ ನೀರು ಸೋಗಿಸ್ತಿರ್ಲಿಲ್ಲ ಅದಕ್ಕೆ, ವಾರಗಟ್ಲೆ ಇರ್ತಿತ್ತು. ಆ ಗೊಡ್ಗಾರ ಇಲ್ಲ ಬಿಸಿ ಬಿಸಿಯಾಗಿ ಕಾಯಿಸಿ ತುಪ್ಪ, ಆ ತುಪ್ಪ ಮತ್ತು ಗೊಡ್ಗಾರ ಹಾಕ್ಬಿಟ್ಟು ಆ ಕರ್ಚಿಕ್ಕನ ಮೇಲೆ ಬೆಳೆದ್ಬಿಟ್ರೆ ನಾವು ಒಳ್ಳೆ ರೊಟ್ಟಿ ತಿಂದಂಗೆ ತಿಂತಾಯಿದ್ವಿ. ಅದನ್ನ ಇಲ್ಲ, ಅವೇನೂ ಇಲ್ಲ. ಇವತ್ತು ಮಕ್ಕಳಿಗೆ ಅದು ಗೊತ್ತಾ ಕೇಳಿ? ಇವೆಲ್ಲ ನಾವು ಆ ಟ್ರೆಡಿಷನಲ್ ಫುಡ್ ಏನಿದೆಯಲ್ಲ ಬರುತ್ತೆ. ನನಗಂತೂ ನಂಬಿಕೆ ಇದೆ, ಒನ್ ಫೈನ್ ಡೇ ನಾವೇನು ತಿಂದಿದ್ದೋ ಅದೆಲ್ಲ ಮೇ ಬಿ ನನ್ನ ಜನ್ರೇಷನ್ನು ಮುಗಿಯುತ್ತೆ, ನನ್ನ ಮುಂದಿನ ಜನ್ರೇಷನ್ ಮುಗಿಯುತ್ತೆ, ಇನ್ನೂ ಒಂದು ಜನ್ರೇಷನ್ ಹೋಗ್ಬೋದು, ಫೈನಲಿ ಬರುತ್ತೆ. ಯಾಕೆ ಅಂತ ಅಂದರೆ ಈಗ ನೋಡಿ, ಟೂತ್ ಪೇಸ್ಟ್ ಉಪ್ಪು ಇದೆ ಅಂತಾರೆ, ಇವತ್ತು ಇದ್ದಲಿದೆ ಅಂತಾರೆ. ನಾವು ಅಲ್ಲೂ ಉಜ್ತಾ ಇದ್ದಿದ್ದೆ, ನಾವು ಅಲ್ಲೂ ಉಜ್ತಾ ಇದ್ದದ್ದನ್ನೇ ಇದ್ಲು ಮತ್ತೆ ಉಪ್ಪು ಹಾಕೊಂಡು ಕೆಮಿಕಲ್ ಫಾರ್ಮ್ ಅಲ್ಲಿ ಹಾಕಿದೀವಿ ಅಂತ ತೋರಿಸ್ತಾರೆ ಅಲ್ವಾ. ಸೊ ಎಲ್ಲನೂ ಬರುತ್ತೆ, ಖಂಡಿತ ಬರುತ್ತೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್ ಡೇ. ಆಧುನಿಕತೆಯ ವಿರೋಧಿ ಅಲ್ಲ ನಾನು. ನನ್ನ ಕಾಲದಲ್ಲಿ ಎತ್ತಿನ ಗಾಡಿ ಇತ್ತು, ಅದರಲ್ಲೇ ಹೋಗ್ಬೇಕು ಅಂತ ನಾನು ನಿರೀಕ್ಷೆ ಮಾಡಲ್ಲ. ಸೈಕಲ್ ಸಿಗುತ್ತಾ? ನನ್ನ ಕಾಲಕ್ಕೆ ಅದೇ ಐಷಾರಾಮಿ ಇತ್ತು. ಅದಾದಮೇಲೆ ಬೈಕು ಎಲ್ರಿಗೂ ಎಸೆನ್ಷಿಯಲ್ ಆಯಿತು, ಐಷಾರಾಮಿ ಆಗಿದ್ದು ಎಸೆನ್ಷಿಯಲ್ ಆಯಿತು. ಕಾರು ಎಲ್ರಿಗೂ ಬೇಕು. ನಾನು ಯಾವುದನ್ನು ವಿರೋಧ ಮಾಡಲ್ಲ. ಆದರೆ ಅದು ನಾವು ಬಳಸಬೇಕೇ ಹೊರತಾಗಿ ಅದೇ ನಮ್ಮನ್ನು ಬಳಸಬಾರ್ದು. ಯಾವುದೇ ಆಧುನಿಕ ಸೌಲಭ್ಯಗಳು ನಾವು ನಮ್ಮ ಬಳಕೆಗೆ ಇರಬೇಕು ಹೊರತಾಗಿ ಅದರ ಬಳಕೆಗೆ ನಾವು ಆಗಬಾರ್ದು. ನನಗೆ ನನ್ನ ರೋಲ್ ಮಾಡಲೇ ನನ್ನ ಅಪ್ಪ. ಯಾಕೆ ಅಂತಂದರೆ ಪ್ರತಿ ಹಂತದಲ್ಲೂ ನನ್ನ ಅಪ್ಪ ನನ್ನನ್ನು ತಿದ್ದುತ್ತಾ ಬಂದರು, ತೀಡ್ತಾ ಬಂದರು. ಒಂದು ಕಾಲಕ್ಕೆ ನನ್ನ ಅಪ್ಪ ಹೇಳೋದು ಎಲ್ಲದಕ್ಕೂ ನಾನು ವಿರೋಧ ಮಾಡ್ತಿದ್ದೆ. ಆ ನಂತರದ ದಿನಗಳಲ್ಲಿ ನನಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಆಮೇಲೆ ಫೈನಲ್ಲಾಗಿ ನನಗೆ ರಿಯಲೈಸ್ ಆಗಿದೆ ಯಾವಾಗ ಅಂದರೆ, ನನ್ನ ಅಪ್ಪ ತೀರ್ಕೊಂಡಾಗ ಯಾಕಷ್ಟು ಹೇಳ್ತಿದ್ರು, ಯಾಕೆ ನಮ್ಮನ್ನು ಇನ್ಸಿಸ್ಟ್ ಮಾಡ್ತಿದ್ರು, ನೀನು ಹಿಂಗೆ ಮಾಡಬೇಕು ಅಂತ. ಪ್ರತಿಯೊಂದು ಮಾತು ಯಾವತ್ತೂ ಅವ್ರು ಒಡೆದೇಳೋರಲ್ಲ, ಬೈದೋರಲ್ಲ. ಆದರೆ ಏನಾದರೂ ಮಾಡಿದಾಗ ಅವರೊಳಗೆ ಅವರು ಏನೋ ಒಂದು ನೋವನ್ನು ಅನುಭವಿಸೋರು. ಇದೆಲ್ಲ ಯಾಕಾಗ್ತಾ ಇದೆ ಅಂತ ನಾನು ನನ್ನನ್ನೇ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳೋವಾಗ ನನಗೆ ಅನ್ಸೋಕ್ಕೆ ಶುರುವಾಯಿತು, ಓ, ಒಂದು ಅಪ್ಪ ಅಂತ ಅಂದರೆ ನನ್ನ ಅಪ್ಪನಂಗಿರಬೇಕು. ನಾನು ಇವರು ನಮ್ಮ ಮಣಿಕಾಂತ್ ಬರೀತಾರೆ, ಅಪ್ಪ ಅಂದರೆ ಆಕಾಶ ಅಂತ. ಆಕಾಶ ಅಷ್ಟೇ ಅಲ್ಲ, ಅದರ ಆಚೆಗೂ ಕೂಡ. ಮತ್ತು ಅಪ್ಪನಿಗೆ ಒಂದು ವಿಷನ್ ಇತ್ತು, ಮಗ ನಾನು ನೋಡಿರೋ ಜಗತ್ತು ಬೇರೆ, ನೀನು ನೋಡೋ ಜಗತ್ತು ಬೇರೆ. ಕುವೆಂಪು ಇದನ್ನು ಹೇಳ್ತಾರೆ, ಮಕ್ಕಳು ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ನೋಡ್ತಾರೆ ಅಂಥೇಳಿ. ಅವಾಗೇನಾಗುತ್ತೆ, ಅಪ್ಪನಿಗೆ ಈ ಲೆವೆಲ್ ಕಾಣ್ತಾ ಇರುತ್ತೆ, ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡಾಗ ಮಕ್ಕಳಿಗೆ ಈ ಲೆವೆಲ್ ಕಾಣುತ್ತೆ. ಸೊ ಯಾವ ಲೋಕ ಕಾಣುತ್ತೆ, ಎಷ್ಟು ಕಾಣುತ್ತೆ ಅನ್ನೋದರ ಅರಿವು ನಮಗೆ ಬರ್ತಾ ಶುರುವಾಯಿತು. ಸೊ ಈ ಹಿನ್ನೆಲೆ ಒಳಗೆ ನನಗೆ ತುಂಬ ನನ್ನ ಮೇಲೆ ಪ್ರಭಾವ ಬೀರಿರೋದು ಅದು ನನ್ನಪ್ಪ ತೀರ್ಕೊಂಡ ಮೇಲೆ ಅವೆಲ್ಲ ನನಗೆ ರಿಯಲೈಸ್ ಆಗಿರೋದು. ನನಗೆ ಗೊತ್ತಿಲ್ಲದೇ ಅಪರೋಕ್ಷವಾಗಿ ನನ್ನಪ್ಪ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದಾರೆ. ಅವರ ಒಂದೊಂದು ಮಾತು, ಯಾಕೆ ಅಂತಂದರೆ ನನಗೆ ಇವತ್ತು ನೆನಪಾಗುತ್ತೆ. ನಾನು ಖಜಾನೆ ಇಲಾಖೆ ಕೆಲಸಕ್ಕೆ ಸೇರುವಾಗ ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಾಗ ಅಪ್ಪನ ಕೈಲಿ ಕೊಡ್ತೀನಿ, ಅಪ್ಪ ನಂಗೆ ಕೆಲಸ ಸಿಕ್ಕಿದೆ ಅಂತೇಳಿ. ಅವ್ರು ನನ್ನ ಕೈ ನೋಡ್ತಾರೆ, ಮಗ ಈ ಕೈ ಬಂಗಾರ ಇದ್ದಂಗೆ ಅದು ಕಣಪ್ಪ, ಯಾವತ್ತೂ ಹೊಲ್ಸ್ ಮಾಡ್ಕೊಬೇಡ ಕಣೋ ಅಂತ ಹೇಳ್ತಾರೆ. ಸೊ ಆ ಮಾತನ್ನು ನಾನು ತುಂಬ ಸೀರಿಯಸ್ ಆಗಿ ತೊಗೊಳ್ತೀನಿ. 18 ವರ್ಷ ನನ್ನ ಇಲಾಖೆಯಲ್ಲಿ ಇವತ್ತು ಹೋಗಿ ಕೇಳಿದ್ರು ನಿಮಗೆ ಉತ್ತರ ಸಿಗುತ್ತೆ. ಯಾರಾದರೂ ಲಂಚ ತೊಗೊಳ್ತಿದ್ದಾರೆ ನನ್ನ ಅಕ್ಕಪಕ್ಕ ಅಂತಂದರೆ ತುಂಬ ವ್ಯಗ್ರನಾಗ್ತಿದ್ದೆ ನಾನು. ಸೊ ಅದು ನನಗೆ ಯಾವ ರೀತಿ ಅನುಕೂಲ ಆಯಿತು ಅಂತ ಅಂದರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಪ್ಪ ಹೆಂಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ. ನಾನಿವತ್ತು ಹಾಡ್ತೀನಿ, ಕುಣಿತೀನಿ, ನಾಟಕ ಮಾಡ್ತೀನಿ, ನಾಟಕ ಬರೀತೀನಿ,
ಇದೆಲ್ಲದಕ್ಕೂ ಮೂಲ ಪ್ರೇರಣೆ ನನ್ನ ಅಪ್ಪನೇ. ನನಗೆ ಮೊದಲ ಗುರು, ಮೊದಲ ಮಾರ್ಗದರ್ಶಕ, ಒಬ್ಬ ಫಿಲಾಸಫರು, ನನ್ನ ಎಲ್ಲವನ್ನು ತಿದ್ದಿ ತೀಡಿರುವಂಥದ್ದು ನನ್ನ ಅಪ್ಪ. ಅದು ನನಗೆ ಅರ್ಥ ಆಗಿದ್ದು ಯಾವಾಗ ಅಂದರೆ ನನ್ನ ಅಪ್ಪ ತೀರ್ಕೊಂಡ್ಮೇಲೆ. ಅಲ್ಲಿವರೆಗೂ ನಾವು ಇದ್ದಾಗ ನಾವು ಅದರ ಬೆಲೆ ಗೊತ್ತಾಗಲ್ಲ. ಕಣ್ಣು ಇರುತ್ತೆ, ಕಣ್ಣು ಇರೋವರೆಗೂ ನಾವು ನೋಡ್ತೀವಿ, ಕಣ್ಣು ಹೋದ್ಮೇಲೆ ಕಣ್ಣಿನ ಮಹತ್ವ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ಅಪ್ಪ ಏನು, ಅಪ್ಪನ ಶಕ್ತಿ ಏನು, ಅಪ್ಪ ನಮಗೆ ಏನು ಹೇಳ್ತಿದ್ರು, ನಮಗೇನು ಕೊಟ್ಟಿದ್ದಾರೆ ಅನ್ನೋದೆಲ್ಲ ಅರ್ಥ ಆಗೋದು ಅವ್ರು ಇಲ್ದಾಗ. ನಾವು ಆಮೇಲೆ ಎಷ್ಟು ಸಫರ್ ಆಗ್ತೀವಿ ಅಂತಂದರೆ, ಅಯ್ಯೋ ಇಂಥ ಅಪ್ಪನ್ನ ನಾನು ಆ ಕಾಲಕ್ಕೆ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ವೇ, ಸರಿಯಾಗಿ ನಡೆಸ್ಕೊಳ್ಳಿಲ್ವೇ, ಅವ್ರ ಮಾತು ಕೇಳಲಿಲ್ವೇ ಅನ್ನೋ ಎಲ್ಲ ಫೀಲಿಂಗ್ಗಳು ಬರೋಕ್ಕೆ ಶುರುವಾಗುತ್ತೆ. ಬಟ್ ಅದನ್ನು ಹೇಗೆ ನಾನು ಸರಿ ಮಾಡೋದು ಅಂತ ಯೋಚನೆ ಮಾಡುವಾಗ ನನ್ನ ಮನಸ್ಸಿಗೆ ಉಳಿದಿದ್ದು KS ಮುದ್ದಪ್ಪ ಸ್ಮಾರಕ ಟ್ರಸ್ಟ್. ಆ ಟ್ರಸ್ಟ್ ಮುಖಾಂತರ ನನ್ನ ಬಾಲ್ಯವನ್ನು ಇನ್ನಷ್ಟು ಮಕ್ಕಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಈ ಹಿನ್ನೆಲೆಯೊಳಗೆ 2001ರಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಒಂದು ಕ್ಯಾಂಪನ್ನು ಮಾಡ್ತೀನಿ. ಅಲ್ಲಿ ಜಾನಪದ ಲೋಕದಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತೀನಿ. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರದಿಂದ, ತಮಿಳ್ನಾಡಿಂದ ಕೂಡ ಮಕ್ಕಳು ಬರ್ತಾರೆ. 75 ಮಕ್ಕಳು ನನ್ನ ಕ್ಯಾಂಪಲ್ಲಿರ್ತಾರೆ. ಸೊ ಅಲ್ಲಿಂದ ನನ್ನ ಜರ್ನಿ, ಈ ಕಲ್ಚರಲ್ ಜರ್ನಿ ಶುರುವಾಗುತ್ತೆ. ಅಲ್ಲಿವರೆಗೆ ನಾನು ಎಜುಕೇಷನ್ನು, PhD ಇತ್ಯಾದಿಗಳೆಲ್ಲ ಮುಗಿಸಿರ್ತೀನಿ. ಆಗಲೇ ಬರವಣಿಗೆ ಶುರುವಾಗಿರುತ್ತೆ, ಸಂಶೋಧನೆ ಶುರುವಾಗಿರುತ್ತೆ. ಅದು ಒಂದು ದೀರ್ಘವಾದ ಹಾದಿ. ಆದರೆ ತುಂಬ ಬ್ರೇಕ್ ಕೊಟ್ಟಿದ್ದು ಅಂತಂದರೆ 1998ರಲ್ಲೇ ಆರಂಭ ಮಾಡ್ತೀನಿ. ಅಧಿಕೃತವಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದು 2001ರಲ್ಲಿ. 2001ರಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಸಂಸ್ಥೆಯನ್ನು KS ಮುದ್ದಪ್ಪ ಸ್ಮಾರಕ ಟ್ರಸ್ಟ್ ಅಂತ ಏನಿದೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದು 2001ರಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸಿದ ಕೂಡಲೇ ಮಾಡಿದ ಮೊದಲ ಕೆಲಸ ಏನು ಅಂತ ಅಂದರೆ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪು. ಇಲ್ಲೇ ನನ್ನ ಗೆಳೆಯ ಇದ್ದಾರೆ, ಗಜಾನನ ಟಿ ನಾಯಕ್ ಅಂಥೇಳಿ ಅವರ ನಿರ್ದೇಶನದಲ್ಲಿ, ಶಿಬಿರ ನಿರ್ದೇಶಕರವರೇನೆ. ಅಲ್ಲಿಂದ ನನ್ನ ಜರ್ನಿ ಬೇರೆ ರೀತಿಯೊಳಗೆ ಟರ್ನ್ ತಗೊಳ್ಳುತ್ತೆ. ಅಂದರೆ ಸಮಾಜದ ಕಡೆ ನನ್ನ ಗಮನ ಹೋಗಬೇಕು. ಈ ಸಮಾಜ ನನಗೇನೆಲ್ಲ ಕೊಟ್ಟಿದೆ, ನಾನೇನು ಕೊಡಬಲ್ಲೆ, ಸಮಾಜ ನನಗೇನು ಕೊಡ್ತು ಅನ್ನೋಕ್ಕಿಂತ ಸಮಾಜಕ್ಕೆ ನಾನೇನು ಕೊಡ್ಬೋದು ಅಂತ ಯೋಚನೆ ಮಾಡೋಕ್ಕೆ ಹೊರಟಾಗ ಮೊಟ್ಟ ಮೊದಲಿಗೆ ಹೊಳೆದಿದ್ದು ಒಂದು ಸಂಸ್ಥೆಯ ಮುಖಾಂತರ, ಒಂದು ಸಂಘಟನೆಯ ಮೂಲಕ ಏನಾದರೂ ಒಂದಷ್ಟು ಸಮಾಜಕ್ಕೆ ಕೊಡ್ಬೋದಾ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಅದರ ಫಲಿತಾಂಶ KS ಮುದ್ದಪ್ಪ ಸ್ಮಾರಕ ಟ್ರಸ್ಟ್. ಅದರ ಮುಖಾಂತರ ಮಾಡಿರೋ ಕೆಲಸಗಳನ್ನೆಲ್ಲ ನಾನು ಆಮೇಲೆ ಒಂದೊಂದಾಗಿ ಹೇಳ್ತೇನೆ. ಬಟ್ ಒಟ್ಟಾರೆ ನಾನು ಹೇಳಿಕೊಟ್ಟಿದ್ದೇನು ಅಂತ ಅಂದರೆ, ಎಲ್ಲರ ಜೀವನದಲ್ಲಿ ತುಂಬ ಪ್ರಭಾವ ಬೀರೋದು, ಎಲ್ಲ ಎಕ್ಸೆಪ್ಷನ್ ಇರ್ಬೋದು ಕೇಸ್ಗಳು, ತುಂಬ ಪ್ರಭಾವ ಬೀರೋದು ಅವರ ಪೇರೆಂಟ್ಸ್, ಅಪ್ಪ ಮತ್ತು ಅಮ್ಮ. ಅಮ್ಮನ ಆ ಕಕ್ಕುಲಾತಿ, ಅಪ್ಪನ ಪ್ರೀತಿನ ಅಪ್ಪ ತೋರ್ಸೋಕ್ಕಾಗಲ್ಲ. ಅಮ್ಮ ಅಭಿವ್ಯಕ್ತ ಮಾಡ್ತಾರೆ, ಅಪ್ಪ ಅದನ್ನು ತೋರ್ಸೋಕ್ಕಾಗಲ್ಲ. ಆದರೆ ಬೇರೆ ಬೇರೆ ನೆಲೆ ಒಳಗೆ ಅಪ್ಪನ ಶ್ರಮ, ಅಪ್ಪನ ಆಲೋಚನಾ ಕ್ರಮ, ಅಪ್ಪ ಮಕ್ಕಳಿಗಾಗಿ ಮಾಡುವಂಥ ಮತ್ತು ಮನೆಗಾಗಿ ಮಾಡುವಂಥ, ಇಡೀ ಸಂಸಾರಕ್ಕೆ ಏನು ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರಲ್ಲ, ಅದರ ಬಗ್ಗೆ ನಮಗೆ ತುಂಬ ಏನು ಹೇಳ್ತೀವಿ, ಒಂದು ಧನ್ಯತಾ ಭಾವ ಅಂತ ಅನ್ಕೋತಿರೋ, ಅಥವಾ ಋಣದ ಭಾರ ಅನ್ಕೋತಿರೋ, ಅಥವಾ ಇವರಿಷ್ಟೆಲ್ಲ ಮಾಡಿದ್ದಾರೆ ಅನ್ನುವಂತಹ ಒಂದು ಆರಾಧನಾ ಭಾವನೋ ಏನಾದರೂ ಒಂದು ನಮಗೆ ಉಂಟಾದರೆ ಅದು ಭಾಳ ದೊಡ್ಡ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ ಅಂತ ನಾನು ಅಂದ್ಕೊಳ್ತೀನಿ. ಅದು ನನ್ನೊಳಗೆ ಆಯಿತು ಅಂತ ನನಗೆ ಅನಿಸ್ತಾ ಇದೆ ಈಗ. ಅಂದರೆ ನಿಮ್ಮ ತಂದೆನೇ ನಿಮಗೆ ಫಸ್ಟ್ ಗುರು. ಯಾಕೆಂದರೆ ನೀವು ಹೇಳಿದ್ರಿ ಯಾವಾಗಲೇ ನೀವು ಪ್ರಾಂಪ್ಟ್ ಕೊಡ್ತಾಯಿದ್ರಿ ಅವ್ರ ಜೊತೆ ಹೋಗಿ, ಅಲ್ಲಿಂದನೇ ನಿಮಗೆ ರಂಗಭೂಮಿ ಇಂಟ್ರೆಸ್ಟ್ ಬಂದಿದ್ದ? ಹೆಂಗೆ ಸರ್ ನೀವು, ಅಂದರೆ ನೀವು ಇವಾಗ ಹೇಳಿದ್ರಿ 18 years ಟ್ರೆಜರಿಯಲ್ಲಿ ವರ್ಕ್ ಮಾಡ್ತಾಯಿದ್ರಿ ಮತ್ತು ಅಲ್ಲಿ ಊರಲ್ಲಿದ್ರಿ. ಬಟ್ ಇಲ್ಲಿ ರಂಗಭೂಮಿಗೆ ಹೆಂಗೆ ಬರಬೇಕು ಅಂದರೆ ನಿಮ್ಮ ತಂದೆನೂ ಒಂದು ಕಾರಣ, ಬಟ್ ಅದು ಹೆಂಗೆ ಅದಕ್ಕೆ ಫುಲ್ಲು ಇಲ್ಲಿ ಬಂದು ಹೆಂಗೆ ಸರ್ ಕನೆಕ್ಷನ್ ಬೆಳೀತು? ಅದು ಊರಲ್ಲೇ ನನ್ನ 25 ವಯಸ್ಸು ತುಂಬುವವರೆಗೆ ಸಾಕಷ್ಟು ಕೆಲಸ ಮಾಡಿದ್ದೆ ನಾನು. ನಮ್ಮೂರಲ್ಲಿ ಗಣೇಶೋತ್ಸವದ ಜವಾಬ್ದಾರಿನ ಇಡೀ ಊರಿನ ಜನ ನನಗೆ ಕೊಟ್ಟರು. ನಾನಿನ್ನು PUC ಓದ್ತಾ ಇರೋವಾಗಲೇ ನನಗೆ ನಾಯಕತ್ವದ ಗುಣವನ್ನು ಬೆಳೆಸಿದ್ರು ನನ್ನ ಊರಿನ ಜನ. ನನಗೆ ಗಣೇಶೋತ್ಸವ ಶುರು ಮಾಡೋಣ ಅಂಥೇಳಿ 1982, ಬಹುಶಃ ನೀವೆಲ್ಲ ಹುಟ್ಟಿರಲೇ ಇಲ್ಲ ಆವಾಗ, 1982ರಲ್ಲಿ ನಾನು ಗಣೇಶೋತ್ಸವದ ಮೊದಲ ವಾರ್ಷಿಕೋತ್ಸವ ಶುರು ಮಾಡಿದೆ. ಆ ಗಣೇಶೋತ್ಸವದಲ್ಲಿ ನಮ್ಮ ಅಜೆಂಡಾಗಳೇನಿತ್ತು ಅಂದರೆ, ಒಂದು ನನ್ನ ಸುತ್ತಮುತ್ತ ಇರುವಂಥ ಹಾಡುಗಾರನ ಕರೆದು ಒಂದು ಕಾರ್ಯಕ್ರಮ ಮಾಡೋದು, ಒಂದು ದಿವಸ ಒಂದು ಹರಿಕತೆ,
ಇಲ್ಲೇ ಇಂಥದ್ದು ಸುಧಾಮ್ ನಗರದಲ್ಲಿ ನಾಗಮಂಗಲಯ್ಯ ಅಂತ ಒಬ್ಬರಿದ್ದರು. ಪ್ರತಿ ವರ್ಷ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಹರಿಕತೆ ಮಾಡಲಿಕ್ಕೆ. ಆಮೇಲೆ ಒಂದು ಸಾಮಾಜಿಕ ನಾಟಕವನ್ನು ನಾನೇ ಬಳೆಪೇಟೆ ಏನು ಪುಸ್ತಕದ ಗೀತಾ ಬುಕ್ ಹೌಸ್ ಹೋಗಿ ನಾಟಕದ ಪುಸ್ತಕ ತೊಗೊಂಡು ಅದರಲ್ಲಿ 5-6 ನಾಟಕಗಳನ್ನ ತೊಗೊಂಡು ಅದರಲ್ಲಿ ಯಾವುದು ಒಳ್ಳೆಯ ನಾಟಕ ಅದನ್ನು ನೋಡಿ ನಾನೇ ಡೈರೆಕ್ಟ್ ಮಾಡ್ತಿದ್ದೆ. ಮತ್ತು ಮುಖ್ಯವಾದ ಪಾತ್ರವನ್ನು ನಾನೇ ಮಾಡ್ತಿದ್ದೆ. ಅಂದರೆ ಆ ಡೈರೆಕ್ಷನ್ ಬೇರೆಯೇ ಇತ್ತು. ಏನೋ ಹಳ್ಳಿ ಮಟ್ಟಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ವಿ, ಚೆನ್ನಾಗೇ ಮಾಡ್ತಿದ್ವಿ. ಆಮೇಲೆ ಹೆಣ್ಣು ಮಕ್ಕಳ ಪಾತ್ರಗಳನ್ನ ಮಾಡಲಿಕ್ಕೆ ಹಳ್ಳಿನಲ್ಲಿ ಯಾವ ಹೆಣ್ಮಕ್ಳು ಒಪ್ತಾ ಇರಲಿಲ್ಲ. ಆವಾಗ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಕೆಲವು ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅವ್ರ ಕೈಲಿ ಸ್ತ್ರೀ ಪಾತ್ರಗಳನ್ನ ಮಾಡಿಸ್ತಾ ನಾಟಕದ ಹುಚ್ಚು ನನಗೆ ಮೊದಲಿಂದನೂ ಇತ್ತು. ಸೊ ಅದರ ಜೊತೆಗೆ ಏನು ಮಾಡಿದೆ ಅಂತ ಅಂದರೆ ಇದನ್ನು ಡೆವಲಪ್ ಮಾಡಿದಾಗ ಇನ್ನಷ್ಟು ನನಗೆ ಇನ್ಪುಟ್ ಸಿಕ್ತು. ಅದಕ್ಕೆ ಪೂರಕವಾಗಿ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ 1 ತಿಂಗಳ ತರಬೇತಿ ಶಿಬಿರ ನಡೆಯುತ್ತೆ. ಆ ತರಬೇತಿ ಶಿಬಿರಕ್ಕೆ ಹೋಗಬೇಕಾದ್ರೆ ಮನೆಯಲ್ಲಿ ತೊಂದರೆಗಳು ಜಾಸ್ತಿ. ಎಮ್ಮೆಸ್ಬೇಕಾಗಿರುತ್ತೆ, ದನಗಳಿಗೆ ಹುಲ್ಲು ತಂದು ಹಾಕಬೇಕಾಗಿರುತ್ತೆ, ಮನೆಯಲ್ಲಿ ಇರೋ ಮಕ್ಕಳು ಎಲ್ಲ ಕೆಲಸ ಮಾಡಬೇಕಾಗಿರುತ್ತೆ. ನಮ್ಮದು ರೇಷ್ಮೆ ಬೆಳೆಗೆ ಸೊಪ್ಪು ಹಾಕಬೇಕು, ಹುಳುಸು ಹಾಕಬೇಕು, ಇದೆಲ್ಲ ಇರುತ್ತೆ. ಇದೆಲ್ಲರ ನಡುವೆ ನಾನು ಕೇಳಿದ್ರೆ ಕಳಿಸೋದಿಲ್ಲ ಅಂಥೇಳಿ ನಮ್ಮ ಹುಲ್ಲು ಮೆದೆನಲ್ಲಿ, ಅಂದರೆ ದನಗಳಿಗೆ ಈ ಒಕ್ಕಣೆ ಮಾಡಿದ ಹುಲ್ಲನ್ನು ಮೆದೆ ಮಾಡ್ತೀವಿ ನಾವು ಹಿತ್ತಲಲ್ಲಿ, ಆ ಹುಲ್ಲು ಮೆದೆನಲ್ಲಿ ನಾನೇನು ಮಾಡ್ತೀನಿ ಅಂತ ಅಂದರೆ ಒಂದೊಂದೇ ಬಟ್ಟೆನ ತೊಗೊಂಡೋಗಿ ಅಲ್ಲಿ ಶೇಖರಣೆ ಮಾಡಿಕೊಂಡು ಕೇಳದೆ ಮನೆ ಬಿಟ್ಟು ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಬಂದುಬಿಡ್ತೀನಿ. 1 ತಿಂಗಳ ತರಬೇತಿ ನಡೆಯುತ್ತೆ ನನಗೆ. ಆ ತರಬೇತಿ ಹೆಂಗಿರುತ್ತೆ ಅಂತಂದರೆ ಬಹುಶಃ ನನ್ನ ಜೀವಮಾನದಲ್ಲಿ ರಂಗ ಭೂಮಿಗೆ ಏನೆಲ್ಲ ತಂತ್ರಗಳನ್ನ ಅಳವಡಿಸ್ಕೊಳ್ಬೇಕು, ಹೇಗಿರಬೇಕು, ನಾನು ಊರಲ್ಲಿ ಹೇಳ್ಕೊಡ್ತಾ ಇದ್ದಂಥ ನಾಟಕಕ್ಕೂ ಇಲ್ಲಿ ಬಂದ ಮೇಲೆ ಸಿಕ್ತಂಥ ಶಾಸ್ತ್ರೀಯ ನೆಲೆಗೂ ಅಜಗಜಾಂತರ ವ್ಯತ್ಯಾಸ ಅಂತ ಗೊತ್ತಾಯಿತು. ಯಾರ್ಯಾರು ಬಿ ಜಯಶ್ರೀ ನಮಗೆ ಹಾಡಿನ ದಾಟಿಯನ್ನು ಹೇಳ್ಕೊಟ್ಟವ್ರೆ, ಜಿ ವಿ ಶಿವಾನಂದು ನಮ್ಮ ಧ್ವನಿ ಸಂಸ್ಕರಣ ಮಾಡಿದ್ದಾರೆ, ಬಿ ವಿ ರಾಜಾರಾಮ್ ಅವರು ನಿರ್ದೇಶನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಮಕ್ಕಳ ರಂಗಭೂಮಿಯ ನಿರ್ದೇಶಕರೊಬ್ಬರು ಇದ್ದರು, ಎಸ್ ಕೆ ಮಾಧವರಾವ್ ಅಂತ, ಅವರೀಗ ಇಲ್ಲ. ಅವರು ನಮಗೆ ಮಕ್ಕಳ ನಾಟಕಗಳನ್ನ ಹೆಂಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಟ್ರು. ಬೆಳಕಿನ ರಾಮಮೂರ್ತಿಗಳು ಬೆಳಕನ್ನು ಹೇಗೆ ನಿರ್ವಹಣೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಮತ್ತು ಬೆಂಗಳೂರಲ್ಲಿರುವಂಥ ಕಲಾ ಕ್ಷೇತ್ರಗಳು ಎಲ್ಲಿ ಯವನಿಕ ಇರ್ಬೋದು, ಗುರುನಾನಕ್ ಭವನ್ ಇರ್ಬೋದು, ಚೌಡಯ್ಯ ಮೆಮೋರಿಯಲ್ ಇರ್ಬೋದು, ಆಮೇಲೆ ಅವತ್ತು ಪ್ರಭಾತ್ ತುಂಬ ದೊಡ್ಡ ಪ್ರಮಾಣದಲ್ಲಿತ್ತು, ಪ್ರಭಾತ್ ಸ್ಟುಡಿಯೋ ಇರ್ಬೋದು, ರವೀಂದ್ರ ಕಲಾಕ್ಷೇತ್ರ ಇರ್ಬೋದು, ADA ರಂಗಮಂದಿರ ಇರ್ಬೋದು, ಎಲ್ಲವನ್ನು ನಮಗೆ ಪರಿಚಯ ಮಾಡಿಸಿದ್ರು. ಒಂದೊಂದನ್ನು ಕರ್ಕೊಂಡೋಗಿ ಬ್ಯಾಕ್ ಸ್ಟೇಜ್ ಏನು, ಫ್ರಂಟ್ ಸ್ಟೇಜ್ ಏನು, ಸೈಡ್ ಏನು, ಲೆಫ್ಟ್ ಸೈಡ್ ಏನು, ರೈಟ್ ಸೈಡ್ ಏನು, ರೈಟ್ ಬ್ಯಾಕ್ ಏನು, ಲೆಫ್ಟ್ ಬ್ಯಾಕ್ ಏನು, ಮತ್ತು ಲೈಟಿಂಗ್ ಎಲ್ಲಿಂದ ಬರಬೇಕು, ಮತ್ತು ಎಷ್ಟು ಅಡಿ ಎತ್ತರದಲ್ಲಿದ್ದರೆ ನಮಗೆ ಲೈಟ್ ಚೆನ್ನಾಗಿ ಕಾಣುತ್ತೆ, ಈ ಎಲ್ಲ ಪಾಠಗಳನ್ನ ಹೇಳ್ಕೊಟ್ಟಿದ್ದು 1 ತಿಂಗಳು. ಅದು 24x7 24 ಗಂಟೆಗಳ ಕಾಲ ನಮಗೆ ಈ 1 ಗಂಟೆ 2 ಗಂಟೆ ನಿದ್ದೆ ಮಾಡೋಕ್ಕೆ ಬಿಡ್ತಿದ್ರು ಅಷ್ಟೇ. ಉಳಿದ ಎಲ್ಲ ಸಮಯವನ್ನು ಬಳಸ್ಕೊಂಡು 1 ತಿಂಗಳಲ್ಲಿ ನಮಗೆ ಸಿಕ್ಕಿರೋ ತರಬೇತಿ ಬಹುಶಃ ನನ್ನ 20 ವರ್ಷಗಳ ಏನು ಜೀವನ ಇದೆಯಲ್ಲ ಅದಷ್ಟಕ್ಕೂ ಆಗೋ ಅಷ್ಟನ್ನು ನಮಗೆ ಅಷ್ಟು ದಿವಸದಿಂದ ಕಲಿಯದೇ ಇರೋದನ್ನು ನಮಗೆ ಇಷ್ಟೇ ದಿನಗಳಲ್ಲಿ ಕಲಿಸ್ಕೊಟ್ರು. ಸೊ ಅದು ನನಗೆ ತುಂಬ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಮತ್ತು ರಂಗಭೂಮಿಗೆ ಹೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತು. ಆ ಕಾಲಕ್ಕೆ ದೊಡ್ಡವರ ಪರಿಚಯ ಆಯಿತು. ಅಂದರೆ ರಂಗಭೂಮಿಯ ಬಹಳ ದಿಗ್ಗಜಗಳು ಅಂಥವ್ರ ಪರಿಚಯ ನನಗಾಯಿತು. ತುಂಬ ಅದ್ಭುತವಾದ ಅನುಭವ ಅದು. 1 ತಿಂಗಳು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ನಾನು ಪಡ್ಕೊಂಡಂಥ ತರಬೇತಿ ಇದೆಯಲ್ಲ, ನನ್ನ ರಂಗಭೂಮಿಯ ಇತಿಹಾಸದಲ್ಲಿ ತುಂಬ ಪ್ರಮುಖವಾದಂಥ ಘಟ್ಟ ಅದು ಅಂತ ನಾನು ಅಂದ್ಕೊಳ್ತೀನಿ. ಸರ್, ಮತ್ತು ಇವಾಗ ನೀವು ರಂಗಭೂಮಿ ಪ್ರವೇಶ ಅದು ನಿಮ್ಮ ತಂದೆಯಿಂದ ಆಯಿತು, ಆಮೇಲೆ ನಿಮಗೆ ಇಂಟ್ರೆಸ್ಟ್ ಬಂತು. ಈಗ ನನಗೆ ಗೊತ್ತಿರೋ ಪ್ರಕಾರ ಬುಕ್ಸ್ ಕೂಡ ನೀವು ಸಾಹಿತ್ಯದಲ್ಲೂ ನಿಮಗೆ ಆಸಕ್ತಿ ಇದೆ. ಮತ್ತು ಅಲ್ಲಿಗೆ ಹೆಂಗೆ ಯಾಕೆಂದರೆ ತುಂಬ ಕಡೆ ಸ್ವಿಚ್ ಆಗಿದ್ದೀರಾ ನೀವು. 18 ಇಯರ್ಸು ಟ್ರೆಷರಿಯಿಂದ ರಂಗಭೂಮಿಯಿಂದ ಸಾಹಿತ್ಯ, ಅಂದರೆ ಇದೆರಡು ಸಾಹಿತ್ಯ ರಂಗಭೂಮಿ ಕನೆಕ್ಟೆಡೇ ನಂಗೆ ಗೊತ್ತು. ಅಂದರೆ ಸ್ವಲ್ಪ ತಿಳ್ಕೊಂಡಿರೋ ಮಟ್ಟಿಗೆ ತುಂಬ ಜನ ರಂಗಭೂಮಿ ಕಲಾವಿದರಿಗೆ ತುಂಬ ಓದೋ ಆಸಕ್ತಿ ಇರುತ್ತೆ, ಸಾಹಿತ್ಯದ ಬಗ್ಗೆ ತುಂಬ ಅರಿವಿರುತ್ತೆ. ಸೊ ನೀವು ಸ್ವಿಚ್ ಹೆಂಗಾದ್ರಿ? ಈಗಿರೋ ಮಕ್ಕಳು ಓದೋದನ್ನ ಹೆಂಗೆ ಅಳವಡಿಸ್ಕೊಂಡ್ರೆ ಅದರಿಂದ ಆಗೋ ಅಡ್ವಾಂಟೇಜಸ್ ಏನು, ಇಂಪ್ಯಾಕ್ಟ್ ಏನು ಅವ್ರ ಲೈಫ್ ಮೇಲೆ? ನಮಗೆ ಏನಾಯಿತು ಅಂತಂದರೆ, ಹೈಸ್ಕೂಲ್ನಲ್ಲೇ ನಾನು ನಮ್ಮ ಕಾಲೇಜು ಅಥವಾ ಸ್ಕೂಲಲ್ಲಿ ಸಂಘ ಇರ್ತಿತ್ತು, ವಿದ್ಯಾರ್ಥಿ ಸಂಘ. ಅಲ್ಲಿ ಚುನಾವಣೆ ನಡೆಯೋದು. ಆ ಚುನಾವಣೆ ಒಳಗೆ ನಾನು ಸ್ಪರ್ಧಿಸಿ ಆಯ್ಕೆ ಆದೆ.
ಅಂದರೆ ಚುನಾವಣೆ ಈ ಮಾಮೂಲಿ ಪ್ರಜಾಪ್ರಭುತ್ವ ನೆಲೆಯೊಳಗೆ ಯಾವ ರೀತಿ ಚುನಾವಣೆ ಆಗುತ್ತೋ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾಂಚಿ, ಕಾರ್ಯದರ್ಶಿ ಈ ಥರದ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿಕೊಡೋರು. ಸೊ ನಾನು ಕಾರ್ಯದರ್ಶಿ ಹುದ್ದೆಗೆ ಹೈಸ್ಕೂಲಲ್ಲಿದ್ದಾಗಲೇ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದೆ. ಅಲ್ಲೇ ನಾನೇನು ಮಾಡುವೆ ಅಂತಂದರೆ ಸ್ಕೂಲ್ ಡೇಗೆ ನಾಟಕಗಳನ್ನ ಕಲಿಸೋಕ್ಕೆ ಶುರು ಮಾಡ್ತಿದ್ದೆ. ಅವಾಗೆಲ್ಲ ರಾಮರಾಜ್ಯ, ತ್ಯಾಗಿ, ಕಂಬನಿ, ಕವಿತಾ ಕೃಷ್ಣ ಇವರೆಲ್ಲ ಬರೆಯೋವಂಥ ನಾಟಕಗಳನ್ನ ತೊಗೊಂಡು ಮಾಡಿಸ್ತಾಯಿದ್ವಿ. ಅದು ನನ್ನ ಊರಲ್ಲಿ ಗಣೇಶೋತ್ಸವದಲ್ಲಿ ನಾಟಕ ಮಾಡೋಕ್ಕೆ ಅನುಕೂಲ ಆಯಿತು. ಮತ್ತು ಯಾವಾಗ ನಾನು ಇಲ್ಲಿ ನಾಟಕ ತರಬೇತಿ ಶಿಬಿರಕ್ಕೆ ಬಂದೆ, ಅಲ್ಲಿ ಸಾಹಿತ್ಯದ ಓದಿನ ಕಡೆ ಒಂದಷ್ಟು ಗಮನ ಹೋಯಿತು. ನಾವೆಲ್ಲ ಎಲ್ಲಿಂದ ಶುರು ಮಾಡಿದ್ದೀವಿ ಅಂತ ಅಂದರೆ ಅದಕ್ಕೂ ಮೂಲ ಕಾರಣ ನಮ್ಮ ಅಪ್ಪನೇ. ನಾನು SLC ಮುಗಿಸೋ ಅಷ್ಟರಲ್ಲಿ ರಾಮಾಯಣ ಮಹಾಭಾರತದ ಗದ್ಯಾನುವಾದವನ್ನು ನನ್ನ ತಂದೆ ನನಗೆ ಕೊಟ್ಟಿದ್ದರು. ಅದಷ್ಟನ್ನು ನಾನು ಬಹುಶಃ ಅರಗಿಸ್ಕೊಂಡಿದ್ದೆ. ಅಂದರೆ ಮುಖ್ಯ ಪಾತ್ರಗಳೇನು, ಇಡೀ ಕಾವ್ಯದ ವಸ್ತು ಏನು, ಅದರ ಸ್ವರೂಪ ಏನು, ಅದರ ಒಂದು ಕ್ಯಾನ್ವಾಸ್ ಏನು ಅಂತ ಅನ್ನೋದು ನನಗೆ ಅರ್ಥ ಆಗಿತ್ತು SLC ಮುಗಿಸೋ ಅಷ್ಟರಲ್ಲಿ. ಆವಾಗಲೇ ನಮ್ಮಪ್ಪ ಚಂದಮಾಮನ ಕಥೆಗಳನ್ನ ಓದಿಸ್ತಿದ್ರು, ಬಟ್ಟಿ ವಿಕ್ರಮಾದಿತ್ಯನ ಕಥೆ, ಈಸೋಪನ ಕಥೆಗಳು, ಅರೇಬಿಯನ್ ನೈಟ್ಸು, ಆಮೇಲೆ ಬೇತಾಳ ಪಂಚವಿಂಶತಿ ಇವೆಲ್ಲ ಓದಿಸೋಂಥವ್ರು. ನೀವು ಈ ಮಕ್ಕಳಿಗೆ ಹೆಸರುಗಳು ಕೂಡ ಗೊತ್ತಿಲ್ಲ ಇವತ್ತು. ಸೊ ಅಲ್ಲಿ ಒಂದು ರೀತಿ ಒಳಗೆ ಒಂಥರ ಕಸಿ ಮಾಡ್ತಾ ಬಂದರು ನಮ್ಮನ್ನು. ಅದೇನು ಮಾಡ್ತು ಅಂತಂದರೆ ನನ್ನೊಳಗೂ ಬರೆಯೋ ಹುಚ್ಚನ್ನು ಹುಟ್ಟಾಕ್ತು. ನನ್ನೂರು ಬೆಟ್ಟ ಕುರ್ತಂತೆ ಬರೆಯೋದು, ಕವಿತೆಗಳನ್ನ ಬರೆಯೋದು. PUC ಒಳಗೆ ಸಾಮಾನ್ಯ ಎಲ್ಲರೂ ಆ ಕಾಲಕ್ಕೆ ಕವಿತೆಗಳನ್ನ ಬರೀತಾರೆ. ಬರೆಯುವಾಗ ಹೆಚ್ಚು ಜನ ಏನು ಮಾಡ್ತಾರೆ, ಪ್ರೇಮ ಕವಿತೆಗಳು ಅಂತ ಆ ಥರದ ನೆಲೆ ಒಳಗೆ ಹೋಗ್ತಾರೆ. ಬಟ್ ನನ್ನ ವಿಚಾರದಲ್ಲಿ ಹಂಗೆ ಆಗಲಿಲ್ಲ. ನನ್ನ ಸುತ್ತಮುತ್ತ ಇರೋವಂಥ ನನ್ನೂರಿನ ಕೆರೆ ಬಗ್ಗೆ ಬರೆಯೋದು, ನನ್ನೂರಿನ ಅರ್ಕಾವತಿ ನದಿ ಬಗ್ಗೆ ಬರೆಯೋದು, ನನ್ನೂರಿನ ಬೆಟ್ಟದ ಬಗ್ಗೆ ಬರೆಯೋದು, ಅಲ್ಲಿದ್ದಂಥ ರಂಗನಾಥ ಸ್ವಾಮಿ ಬಗ್ಗೆ ಬರೆಯೋವಂಥದ್ದು, ಈ ಥರದ ಬರವಣಿಗೆ ಶುರುವಾಯಿತು. ಅವತ್ತು ಬರೆದ ಬರವಣಿಗೆಗಳನ್ನೆಲ್ಲ ಇಟ್ಕೊಂಡು 2001ರಲ್ಲಿ ಒಂದು ಕವನ ಸಂಕಲನ ತರ್ತೀನಿ ನಾನು ನನ್ನಲ್ಲಿ ಅಂಥೇಳಿ. ಅದಕ್ಕೆ ಮುಂಚೆ ಖಜಾನೆ ಒಳಗಿದ್ದಾಗಲೇ ಹೊರ ರಾಜ್ಯ ಪ್ರವಾಸ ಅಂಥೇಳಿ ಜಾನಪದ ಅಕಾಡೆಮಿ ನನಗೆ ಅನುದಾನ ಕೊಡುತ್ತೆ. ತಮಿಳುನಾಡು ಪ್ರವಾಸ ಮಾಡ್ತೀನಿ. ತಮಿಳುನಾಡು ಪ್ರವಾಸ ಮಾಡಿ ಒಂದು ಪುಸ್ತಕವನ್ನು ಬರ್ಕೊಡ್ತೀನಿ, ಪ್ರವಾಸ ಕಥನ, ಏನು ಧರ್ಮಪುರಿಯಿಂದ ತಿರುನಲ್ವೇಲಿವರೆಗೆ ಅಂಥೇಳಿ. ಆ ಪುಸ್ತಕ ನನ್ನ ಮೊದಲ ಪುಸ್ತಕ 1996ರಲ್ಲಿ ಬಂತು. ಆ ಪುಸ್ತಕವನ್ನು ಪ್ರಕಟ ಮಾಡಿದ್ದು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ. ಇದೆಲ್ಲದಕ್ಕೂ ಮೂಲ ಇಂದಿನಿಂದ ಬಂದಿರೋಂಥ ಸಂಸ್ಕಾರ. ಅದಾದ ಮೇಲೆ PhD ಅಧ್ಯಯನ ಆವಾಗಲೇ ಮಾಡ್ತಾಯಿದ್ದೆ. ಮಾಡ್ತಾ ಅದರ ಉಪೋತ್ಪನ್ನಗಳು ತುಂಬ ಪತ್ರಿಕೆಗಳಿಗೆ ಬರೀತಿದ್ದೆ ನಾನು. ಪ್ರಜಾವಾಣಿ ನನ್ನ ಕರ್ನಾಟಕ ದರ್ಶನ ಅಂತ ಬರ್ತಿತ್ತು ಆವಾಗ. ಆ ಕರ್ನಾಟಕ ದರ್ಶನದಲ್ಲಿ ನಾಗೇಶ್ ಹೆಗ್ಡೆ ಅವರು ಇದ್ದರು. ತುಂಬ ಲೇಖನಗಳನ್ನ ನನ್ನ ಕೈಲಿ ಬರೆಸಿದ್ದಾರೆ. ಆಮೇಲೆ ನಾಡು ನಾಡಿ ಅಂಥೇಳಿ ಒಂದು ಕಾಲಮ್ ಬರ್ತಿದ್ದೆ ಪ್ರಜಾವಾಣಿ ಒಳಗೆ. ಈಗ ನೆನೆಸ್ಕೊಳ್ಳೇಬೇಕು, ನನ್ನ ಬರವಣಿಗೆಗೆ ನಿಜವಾಗ್ಲೂ ಪ್ರೇರಕ ಶಕ್ತಿ ಅಂತಂದರೆ ಪ್ರಜಾವಾಣಿಯಲ್ಲಿ ಬರ್ತಾ ಇದ್ದಂಥ ವಾಚಕರವಾಣಿಗೆ ಬರೀತಿದ್ದೆ. ಮತ್ತು ನಾಡು ನಾಡಿ ಅನ್ನೋವಂಥ ಒಂದು ಕಾಲಮ್, ಸರಿಸುಮಾರು 113 ಲೇಖನಗಳು. ನಾಡು ನಾಡಿ ಅಂತಂದರೆ ಕೇವಲ ಒಂದು ಸಣ್ಣ ಫೋಟೋ, ಆ ಫೋಟೋ ನಾನೇ ತೆಗಿತಿದ್ದೆ. ಆ ಫೋಟೋಗೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾ ಡಿಸ್ಕ್ರಿಪ್ಷನ್. ಅದು ನಾಡು ನಾಡಿ ಒಳಗೆ ತುಂಬ ಒಂದು 3-4 ಐಟಮ್ನ ಹಾಕ್ತಿದ್ರು ಅವರು. ಬೇರೆಯವ್ರು ಬೇರೆಲ್ಲ ಬರೀತಿದ್ರು. ನಾನು ಬರೆದಿದ್ದು ಸರಿಸುಮಾರು 113-112 ಆ ಲೇಖನಗಳು ಪ್ರಕಟ ಆಗಿದೆ. ಕರ್ನಾಟಕ ದರ್ಶನದಲ್ಲಿ ತುಂಬ ಲೇಖನಗಳು ಬಂದಿದೆ. ಆಮೇಲೆ ನಾಟಕಗಳು ನೋಡ್ತಿದ್ದೆ. ನೋಡಿದಾಗ ನನಗೆ ಅನ್ನಿಸ್ತಂಥ ಅನಿಸಿಕೆಗಳು ಬರೀತಿದ್ದೆ. ಇವೆಲ್ಲವೂ ಕೂಡ ಪ್ರಕಟ ಆಯಿತು. ಪ್ರಕಟ ಆಗ್ತಾ ಕಡೆಗೇನಾಯಿತು, 2001ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೋರೆ ಬುರುಡೆ ಅಂಥೇಳಿ ಒಂದು ಗೀತರೂಪಕ ಬರೆದೆ. ಗೀತರೂಪಕ ಬರೆದ ಮೇಲೆ ನನ್ನ ಗೆಳೆಯ ಅಶ್ವಥ್ ಅಂಥೇಳಿ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿದ್ದರು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಗೌಡ್ರೆ, ಯಾಕೆ ಇದನ್ನು ನಾವು ಏನೋ ಆಡಿಯೋಗೆ ಅಳವಡಿಸ್ಬಾರ್ದು, ಸಂಗೀತ ನಾನು ಮಾಡಿಕೊಡ್ತೀನಿ ಅಂಥೇಳಿ ಪಾಪ ವಾಲಂಟ್ರಿಯಾಗಿ ಬಂದು 2001ರಲ್ಲಿ ಅದು ಶುರುವಾಯಿತು. 1 ವರ್ಷ ತೊಗೊಂಡಿದೆ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕ್ಕೆ. ಶರವಣ ಸ್ಟುಡಿಯೋ ಅಂಥೇಳಿ ಒಂದಿತ್ತು ಹಿಂದೆ ಸಾರಕ್ಕಿ ಒಳಗೆ. ಪ್ರತಿ ದಿವಸ ಇಲ್ಲಿ ಆಫೀಸ್ ಮುಗಿಸ್ಕೊಂಡು ಹೋದರೆ ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ ನಾವು. ಒಂದು 2-3 ತಿಂಗಳು ನಿರಂತರವಾಗಿ ಪಾಪ ಆ ಮನುಷ್ಯನೇ ಕೆಲಸ ಮಾಡಿದ್ದಾರೆ, ಅಶ್ವಥ್, VN ಅಶ್ವಥ್ ಅಂಥೇಳಿ, ಈಗ ರಿಟೈರ್ ಆದರು. ಕೂತ್ಕೊಂಡು ಸೋರೆ ಬುರುಡೆ ರೂಪಕ ಸಿದ್ಧ ಆಯಿತು. ಅದು ನಿಜವಾಗ್ಲೂ ನನ್ನ ಜೀವನದ ಅತ್ಯಂತ ಮಹತ್ವದ ಘಟ್ಟ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಬೂಮಪ್ ಕೊಡ್ತದ್ದು. ಅದು ನನಗೆ ಆಶ್ಚರ್ಯ ಆಗುತ್ತೆ. ಇಡೀ ರೂಪಕವನ್ನು 9 ಜನ ಡೈರೆಕ್ಟರ್ಸು ಒಬ್ಬರು ಮಾಡಿಸಿದ್ದನ್ನು ಇನ್ನೊಬ್ಬರು ನೋಡದೆ ಪ್ರದರ್ಶನಕ್ಕೆ ಸಿದ್ಧ ಮಾಡಿದ್ದಾರೆ. ಕವತ್ತರ್ ಮಾಡಿದ್ದಾರೆ, ಲವ್ ಕುಮಾರ್ ಅಂತ ಮಾಡಿದ್ದಾರೆ, ಅಶ್ವಥ್ ಮಾಡಿಸಿದ್ದಾರೆ, ಜೋಸೆಫ್ ಮಾಡಿದ್ದಾರೆ,
ಎಲ್ಲ ಭಾಳ ಒಳ್ಳೊಳ್ಳೆ ನಿರ್ದೇಶಕರು, ತುಂಬ ಚೆನ್ನಾಗಿ 9 ಜನ ನಿರ್ದೇಶಕರು 9 ರೀತಿ ಒಳಗೆ ಅದನ್ನು ಮಾಡಿದ್ದಾರೆ. ಕೃಷ್ಣಮೂರ್ತಿ ಕವತ್ತಾರು ಲೈವ್ ಮಾಡ್ತಾರೆ. ಇದೇ ನಮ್ಮ ಗಜಾನನ ಟಿ ನಾಯಕ ಹಂದಿ ಪುರಾಣ ಅಂತೇಳಿ ಅದೇ ನಾಟಕವನ್ನು ಬೇರೆ ಹೆಸರಲ್ಲಿ ಅದನ್ನು ಕೂತ್ಕೊಂಡು ಬರೆಸಿ ಹೀಗೆ ಮಾಡ್ಬೇಕಂತ ಲೈವ್ ಮಾಡ್ತಾರೆ. ಸೊ ಅದು ನನಗೆ ರಂಗಭೂಮಿ ಒಳಗೆ ನಾನು ಕೆಲಸ ಮಾಡ್ಬೋದಪ್ಪ ಅನ್ನುವಂಥದ್ದು. ಅಂದರೆ ಅದೆಲ್ಲದಕ್ಕೂ ಪೂರಕವಾಗಿ ಜಾನಪದ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಹೋಗ್ತೀನಿ.